ಕೆಲಸವನ್ನು ನಡೆದಿರುವುದು ಪ್ರಿಯರೇ. ಈ ದಿನ ನಾವು ದೇವರ ಸನ್ನಿಧಿಯಲ್ಲಿ ಹೇಳುವುದಾದರೆ, ದೇವರ ಸನ್ನಿಧಿಯಲ್ಲಿ ನಾವು ಕೇಳುವುದಾದರೆ, ದೇವರು ನಮ್ಮನ್ನು ಬಲಪಡಿಸ್ತಾನೆ ಪ್ರಿಯರೇ. ದೇವರು ನಮ್ಮನ್ನು ಕ್ಷಮಿಸ್ತಾನೆ ಪ್ರಿಯರೇ. ದೇವರು ದಯಾಳುವಾಗಿದ್ದಾನೆ ಪ್ರಿಯರೇ. ಇಷ್ಟು ದಯವಾದ ಅದು ಅಂತ್ಯ ಇಲ್ಲ ಪ್ರಿಯರೇ. ಅಷ್ಟು ದಯವಾದ ಪ್ರಿಯರೇ. ಅದಕ್ಕೆ ಅದನ್ನು ದಯಾಳು ಎಂಬುದಾಗಿ ಪ್ರೇರಿಸುವಂತವರು, ನಿಮ್ಮನ್ನು ಕ್ಷಮಿಸ್ತಕ್ಕಂಥವ್ರು, ನಿಮ್ಮನ್ನು ರಕ್ಷಿಸ್ತಕ್ಕಂಥವ್ರು, ನಿಮ್ಮನ್ನು ಬಿಡುಗಡೆ ಮಾಡ್ತಕ್ಕಂಥವ್ರು, ನಿಮ್ಮನ್ನು ಆಶೀರ್ವದಿಸ್ತಕ್ಕಂಥವ್ರು ಆತನ ಪ್ರಿಯರೇ. ಈ ದಿನ ಯೆಹೋವನಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ದಿನ. ಈ ದಿನ ಯೇಸು ಕ್ರಿಸ್ತನ ಪುನರುತ್ಥಾನ ದಿನ. ಈ ದಿನ ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲ್ಪಟ್ಟಿರ್ತಕ್ಕಂಥ ದಿನ. ಈ ದಿನ ಆತನ ಚಿತ್ತದಂತೆ ನಡತಕ್ಕಂಥ ದಿನ ಪ್ರಿಯರೇ. ಸಂಪೂರ್ಣವಾಗಿ ಯಾರು ಆತನಿಗೆ ದಿನವನ್ನು ಒಪ್ಪಿಸಿಕೊಡ್ತಾರೋ ಅವರ ಆಶೀರ್ವಾದ ಮಾಡ್ತಾರೆ ಪ್ರಿಯರೇ. ಆತನ ಸನ್ನಿಧಿಯಲ್ಲಿ ಯಾರು ಈ ದಿನ ಸಮರ್ಪಣೆ ಮಾಡ್ತಾರೋ ಅವರ ಆಶೀರ್ವಾದ ನಿತ್ಯವಾಗಿ ಬೆಳೆಯಲು ಸಾಧ್ಯದ ಪ್ರಿಯರೇ. 1000 ವರ್ಷ ಅವರಿಗೆ ಪರಿಶುದ್ಧಾತ್ಮ ದೇವರೇ, ಮಹಿಮೆ ಆಗಲಿ, ಘನತೆ ಆಗಲಿ ಕರ್ತನೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಅಸಮಾಧಾನ ಆತ್ಮದಿಂದ ಶೋಧಿಸಲ್ಪಡ್ತಕ್ಕಂಥರಾಗಿದ್ದು, ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥರಾಗಿದ್ದು, ಅನೇಕ ರೋಗ ವ್ಯಾಧಿಗಳು ಬಿದ್ದಿದ್ದು ಒಂದು ಎದುರ್ಬೋದು, ಪ್ರಾರ್ಥಿಸಿದೆ ದೇವರ ಸನ್ನಿಧಿಯಲ್ಲಿ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ರೋಗ ವ್ಯಾಧಿಗಳ ದೇವರು ವಾಸ ಮಾಡ್ತಾನೆ, ಸ್ವಸ್ಥತೆ ಮಾಡ್ತಾನೆ. ನಿಮಗೆ ಸ್ಪಷ್ಟವಾಗಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಅಸಮಾಧಾನ ಆತ್ಮ ಅದು ಬಿಟ್ಟೋಯ್ತು ಪ್ರೇರೆ. ಸ್ಪಷ್ಟವಾಗಿ ಇಲ್ಲಿ ಪ್ರಾರ್ಥಿಸ್ರಿ, ಅಲ್ಲಿ ದೇವರ ಮನೆಯಲ್ಲಿ ಸ್ಪಷ್ಟವಾಗಿ ಸ್ಪರ್ಶ ಮಾಡ್ತಾನೆ ಪ್ರೇರೆ. ಇಲ್ಲಿ ಪ್ರಾರ್ಥಿಸ್ರಿ, ನಿಮ್ಮ ಮನೆಗೆ ಇರ್ತಕ್ಕಂಥ ಎಲ್ಲ ಸೈತನ ಸಕಲ ಅಧಿಕಾರಗಳನ್ನು ಸಾಧ್ಯದ ಪ್ರಿಯರೇ. ಇಲ್ಲಿ ಈ ದಿನ ನೀವು ಪ್ರಾರ್ಥಿಸುವುದಾದರೆ ದೇವರ ಮೇಲನ್ನು ಅನುಭವಿಸಲು ಸಾಧ್ಯದ ಪ್ರಿಯರೇ. ಸೈತನ ಸಕಲ ಅಧಿಕಾರ ನಿಮ್ಮ ಮೇಲೆ ಸ್ಪಷ್ಟವಾಗಿ. ಕರ್ತನ ಆತ್ಮ ಯಾರ ಮೇಲೆ ಅದನ್ನು ಅವರು ಶುಭವಾಗಲು ಸಾಧ್ಯದ ಪ್ರಿಯರೇ. ಇವಾಗ ಕರ್ತನ ಆತ್ಮ ನಿಮ್ಮ ಮೇಲೆ ಸ್ಪಷ್ಟವಾಗಿ. ದೇವರು ನಿಮ್ಮ ಅಂಗಳ ತಲೆಗಳನ್ನು ಮುಟ್ತಾ ಇದ್ದಾನೆ ಪ್ರಿಯರೇ. ನಿಮ್ಮನ್ನು ಮುಟ್ತಾ ಇದ್ದಾನೆ ಪ್ರಿಯರೇ. ನೀವು ದೇವರನ್ನು ಸ್ವೀಕರಿಸಿ. ದೇವರೇ, ನನ್ನ ಮುಟ್ಟ ಎಂಬುದಾಗಿ ಪ್ರಾರ್ಥಿಸಿ. ದೇವರೇ, ನನ್ನ ಮುಟ್ಟುವಿಸುವ ಮೇಲೆ, ದೇವರೇ, ನನ್ನನ್ನು ಸ್ವಸ್ಥತೆ ಮಾಡಿ ಎಂಬುದಾಗಿ ಈ ದೇವರಿಗೆ ಪ್ರಾರ್ಥನೆ ಮಾಡಿ ಕೇಳು. ನೀವು ದೇವರನ್ನು ಮುಟ್ಟಾಗಿ ಸ್ಪಷ್ಟವಾಗಿ ನನ್ನ ಹತ್ತಿರ ಬಂದು ನಿನ್ನ ಸನ್ನಿಧಿಯಲ್ಲಿ ದೇವರನ್ನ ಪ್ರಿಯರೇ. ಅದಕ್ಕೆ ಬಲ ಬೆನ್ನ ಪುಟ್ಟ ದೇವರನ್ನ ಪ್ರಿಯರೇ. ನಿನ್ನ ತಲೆ ಮೇಲೆ ಅದನ್ನು ಹಸ್ತದ ಸ್ಪಷ್ಟವಾಗಿ ನೀ ಕೇಳುವುದಾದ್ರೆ ಅದನ್ನು ಕೊಡ್ತಾನೆ. ಕೇಳು. ಆರಾಧನೆ
ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿನಗೆ ಆರಾಧನೆ. ನನ್ನ ಕಣ್ಣೀರ ನೀ ಒರೆಸಿರುವೆ, ನಿನಗೆ ಆರಾಧನೆ. ನನ್ನ ಕಣ್ಣೀರ
ನಮ್ಮೊಂದು ಹಸ್ತ ಆಕಾಶ ಕಡೆಯಂತೆ ನಾವು ಕರ್ತನಿಗೆ ನಮ್ಮ ಸಮರ್ಪಣೆ ಮಾಡೋಣ. ಎಲ್ಲರೂ ಪ್ರತಿಯೊಬ್ಬ ನಿಮ್ಮ ಆತ್ಮನ ಪ್ರಾಣ ಶರೀರ ದೇವರಿಗೆ ಒಪ್ಪಿಸಿಕೊಂಡು ಒಂದು ಹಸ್ತ ಆಕಾಶ ಕಡೆಯಂತೆ ದೇವರಿಗೆ ಒಪ್ಪಿಸಿಕೊಂಡು ಈ ತಿಂಗಳಲ್ಲಿ ದೇವರೇ ಇನ್ನ 24-25 ದಿನ ಅಥವಾ 26
ಈ ನಮ್ಮ ಆಲಯದಲ್ಲಿ ಅನೇಕ ಕುಟುಂಬಗಳಲ್ಲಿ ಅನೇಕ ಜನರು ರೋಗ ವ್ಯಾಧಿ ಬಿದ್ದೋಗಿದ್ದಾರಪ್ಪ ಕರ್ತನೆ. ಅವರೆಲ್ಲರಿಗೂ ಕೂಡ ನಿಮಗೆ ಸ್ವಸ್ಥತೆ ಕೊಡಪ್ಪ ಕರ್ತನೆ. ಸವಿತಾ ಸಿಸ್ಟರ್ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಸಭೆಯನ್ನು ಪ್ರಾರ್ಥಿಸ್ತೇವೆ ಕರ್ತನೆ. ಕಿಡ್ನಿದಲ್ಲಿ ಸ್ಟೋನ್ ಆಗಿರ್ತಕ್ಕಂಥದ್ದು ಆ ಹಳ್ಳಗಳೆಲ್ಲ ಕರಗೋಗಕ್ಕೆ ಯೇಸು ನಾಮದಲ್ಲಿ, ಪುಡಿ ಪುಡಿಯಾಗಿ ಹೊರಬರಬೇಕು ಯೇಸು ನಾಮದಲ್ಲಿ. ಆ ಮಗಳಿಗೆ ಆ ರೋಗ ವ್ಯಾಧಿ ಎಲ್ಲ ಸಾಧ್ಯ ಇಲ್ಲ. ಈ ದಿನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಸಂಪೂರ್ಣವಾಗಿ ವಾಸ ಮಾಡಪ್ಪ ಕರ್ತನೆ. ಸಂಪೂರ್ಣವಾಗಿ ಬಿಡುಗಡೆ ಕೊಡಪ್ಪ ಕರ್ತನೆ. ಸಂಪೂರ್ಣವಾಗಿ ಸ್ವಸ್ಥತೆ ನೀಡಿ ಆರೋಗ್ಯ ಭಾಗ್ಯವನ್ನು ಎಂಬುದಾಗಿ ನಿನ್ನೆಲ್ಲ ಪ್ರಾರ್ಥಿಸ್ತೇವೆ ಕರ್ತನೆ. ಸೈಮನ್ ಪಾಸ್ಟರ್ ಅಂತ ನಾವು ಪ್ರಾರ್ಥಿಸುವ ಗರ್ಭಕೋಶದಲ್ಲಿರ್ತಕ್ಕಂಥ ದೇವರೇ ಆ ಸಮಸ್ಯೆ, ಆ ರೋಗ, ಆ ವ್ಯಾಧಿ ಆ ಮಗಳ ಶರೀರದಿಂದ ಮುರಿಯಲ್ಪಡಲಿ ಎಂಬ ಕರ್ತನೆ. ಸೈತನ ಸಕಲ ಅಧಿಕಾರ ಮಾಟ ಮಂತ್ರಗಳಿಗೆ ಬಂಧಿಸಲ್ಪಟ್ಟಿದ್ರೆ ಆ ರೋಗ ಇವಾಗಲೇ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ಇವಾಗಲೇ ಅವರು ಸ್ವಸ್ಥಬೇಕಪ್ಪ ಕರ್ತನೆ. ನಿಮ್ಗೆ ಮಹಿಮೆ ಆಗಲಿ. ಇನ್ನೊಂದ್ಸರ್ತಿ ದೇವರೇ ನಿನ್ನ ಆಲಯದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಒಂದು ವೇಳೆ ನೀವು ಯಾರ ರೋಗದಲ್ಲಿ ಈ ಸಮಯದಲ್ಲಿ ಇರುವುದಾದರೆ ನಿಮ್ಮ ಕೈ ಕರ್ತನ ಕಡೆಗೆ ಒಪ್ಪಿಸುವ ಸರ್ತಿ ನಿಮ್ಮ ಕೈ ಮ್ಯಾಕೆ ಎತ್ತಿ ನೀವು ದೇವರಿಗೆ ಒಪ್ಪಿಸ್ಕೊಡ್ರಿ. ದೇವರು ನಿಮ್ಮನ್ನು ಸ್ವಸ್ಥತೆ ಮಾಡುತ್ತಾನೆ ಸ್ಪಷ್ಟವಾಗಿ. ಇದೇ ಗಳಿಗೆ ದೇವರು ಹುಟ್ಟಿ ಬಿಡುಗಡೆ ಮಾಡುತ್ತಾನೆ ಪ್ರಿಯರೇ. ನಿಮ್ಮನ್ನು ಸ್ವಾಗತಿಸ್ತೇವೆ. ಯಾರ್ಯಾರ ಕೈಗಳೊಬ್ಬ ಆಕಾಶಗಳಿಗೆ ಎತ್ತಿ ಈಗ ನನ್ನ ಮುಟ್ಟು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅವ್ರನ್ನ ಮುಟ್ಟಪ್ಪ, ಅವ್ರನ್ನ ಮುಟ್ಟಪ್ಪ, ಮುಟ್ಟಪ್ಪ. Come to Holy Spirit in the name of Jesus. Come to Holy Spirit, come to Holy Spirit, come to Holy Spirit. Touch him in the name of Jesus. Immediately ಮುಟ್ಟಪ್ಪ, ಮುಟ್ಟುವಪ್ಪ. ಪ್ರತಿ ಭಾಗವನಿಗೆ ಮುಟ್ಟು ಕರ್ತನೆ. ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಯಾರು ಇದನ್ನ ಖಾಲಿ ಕೈಗೊಳ್ಳಲು ಸಾಧ್ಯ ಇಲ್ಲ, ಖಾಲಿ ಕೈಗೊಳ್ಳಲು ಸಾಧ್ಯ ಇಲ್ಲ. ಸಂಪೂರ್ಣವಾಗಿ ಸ್ವಸ್ಥತೆ ನೀವು ಸ್ವಸ್ಥತೆ ಮಾಡ್ತಕ್ಕಂಥ ಆತ್ಮ ದೇವರು ಕಳಿಸಲು ಪ್ರಯ ಸ್ಪಷ್ಟವಾಗಿ. ಈಗ ಔಷಧ ದೇವರು ಕಳಿಸಲು ಪ್ರಯ ಸ್ಪಷ್ಟವಾಗಿ. ಶಿವಕಲಿಸ್ರಿ ಔಷಧ ದೇವರು ಕಳಿಸ್ತಾರೆ. ದೇವರೇ ನನ್ನ ಮುಟ್ಟು ಎಂಬುದಾಗಿ ಪ್ರತಿ ಮಕ್ಕಳಿಗೆ ಮುಟ್ಟಿದಪ್ಪ ನಿಮಗೆ ಸ್ತೋತ್ರ. ಪ್ರತಿ ಮಕ್ಕಳಿಗೆ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದಪ್ಪ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ 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 ಸ್ತೋತ್ರ. ಕರ್ತನೆ ಗೊತ್ತಿನ ಇನ್ನು ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ಸ್ತಂಭಿಸಿಕೊಂಡಿದ್ದ ನಮ್ಮೆಲ್ಲರಿಗೆ ಕೊಟ್ಟಿದ್ದೀವಿ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದೀವಿ. ಕಷ್ಟ ಸಂಕಷ್ಟಗಳಿಂದ, ಕಣ್ಣೀರಿನಿಂದ, ವೇದನೆಗಳಿಂದ, ಸಮಸ್ಯೆಗಳಿಂದ ಪರಿಹರಿಸಿದ್ದೀವಿ. ಎರಡವಾಗಿ ನಮ್ಮೆಲ್ಲರಿಗೂ ಕೊಟ್ಟು ಆಶೀರ್ವದಿಸಿದ ಪರಿಣಿಸಿದ ಇವತ್ತಿನ ವಾಕ್ಯದ ಕಡೆ ಹೋಗಿ ಕರ್ತಾರೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಕರ್ತಾರೆ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಹೀನಾಗಿದ್ದ ಕರ್ತಾರೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ತುಂಬಿಸುವಪ್ಪ. ಯೇಸುವೆ ವಾಕ್ಯ ಹೇಳುವಾಗ ನೀವು ಮೊದಲು ಮಾತಾಡೋದು ಬಾಯಿ ಬಾಯಿ ತುಂಬಿದ್ದು ನಾನು ಹಿಡಿದು ನಮ್ಮೆಲ್ಲರಿಗೂ ಮಾತಾಡೋಣ. ನೀವು ಮಾತಾಡುವುದಾದರೆ ಎಸಪ್ಪ ಈ ಬರುವರ ನಾವು ಎಲ್ಲರೂ ಸಿದ್ಧವಾಗಲ್ಲ ಸಾಧ್ಯತೆ ಕರ್ತಾರೆ. ನಿಮ್ಮ ವಾಕ್ಯದೊಟ್ಟಿಗೆ ಮಾತಾಡೋಣ. ಪರಿಶುದ್ಧಾತ್ಮ ದೇವರೇ ನಿಮ್ಮ ಮಹಿಮೆ ಆಗಲಿಕ್ಕೆ ಕಾರಣ. ಈಗ ಇನ್ನೊಂದ್ಸರ್ತಿ ನಮ್ಮೆಲ್ಲರೂ ಆತ್ಮ ಬೆಳೆಸಿದ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೂ ಮಾತಾಡ್ತಿರೋದಾಗಲ್ಲ. ಜೀವೋಳಿ ಸುಳಿಸ್ತಾ ಬಟ್ಟು ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಸಂತೋಷದ ಕೈ ತೋರಿಸ್ರಿ. ಆಮೇಲೆ ದೇವರಿಗೆ ಆಶೀರ್ವದಿಸಲಿ. ಮಕ್ಕಳಿಗೆ ಸಮಾಧಾನ ಪಡಿಸ್ತಕ್ಕಂಥ ಮಕ್ಕಳಿಗೆ ಮೂರು ವಿಷಯವಾಗಿ ನನಗೆ ಅದ್ಭುತವಾಗಿ ಒಂದು ಸಂದೇಶವನ್ನು ಕೊಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ.
ಹಲ್ಲೆಲೂಯಾ. ನಾವೆಲ್ಲ ಸಿದ್ಧವಾಗಿದ್ದೇವ್ರಿ? ಸಿದ್ಧವಾಗಿದ್ದವ್ರ ಕೈ ತೋರಿಸೋಣ ಸರ್. ಆಮೇಲೆ ನನ್ನ ಸಣ್ಣ ಮಕ್ಕಳ ಒಬ್ಬರ ಕೈ ತೋರಿಸ್ತು. ಸಣ್ಣ ಮಕ್ಕಳು, ವರ್ಷದ್ದು 2 ವರ್ಷದ್ದು. ಓಕೆ, ನಿಮ್ಮ ಮಕ್ಕಳಿಗೆ ನಿಮ್ಮ ಹತೋಟಿಲಿ ಇಟ್ಕೊರಿ. ನಿಮ್ಮ ಹತೋಟಿ ಇಟ್ಕೊಂಡು ಮಕ್ಕಳಿಗೆ ನೋಡಿ ಸ್ವಲ್ಪ ಗಲಿಬಿಲಿಯಿಂದ ಸರಿಪಡಿಸ್ರಿ. ಏಸೇಪನಿಗೆ ದೇವರು ಅಥವಾ ದೂತನು ಎಷ್ಟು ಸತ್ಯ ಕನಸಿನಲ್ಲಿ ಏನಾಗ ಏಸೇಪನಿಗೆ ಕನಸಿನಲ್ಲಿ ಎಷ್ಟು ಸತ್ಯ ದೂತನು ಬಂದು ಮಾತಾಡೋದೆಂಬುದಾಗಿ 3 ವಿಷಯವಾಗಿ ನಾನು ನಿಮ್ಮನ್ನು ಒಳ್ಳೆ ಒಂದು ಸಂದೇಶ. ಕ್ರಿಸ್ಮಸ್ ವಿಷಯದಲ್ಲಿ ಆಲ್ಮೋಸ್ಟ್ ನಾವೆಲ್ಲರೂ ವಾಕ್ಯ ಯಾವಾಗಲೂ ನಾವು ಕೇಳ್ತಾ ಇದ್ದೀವಿ. ಕ್ರಿಸ್ಮಸ್ ಎಲ್ಲ ಕ್ರಿಸ್ಮಸ್ ಸಂದೇಶನೇ ಇರ್ತದ. ಆದರೆ ಈ ಕ್ರಿಸ್ಮಸ್ ಸಂದೇಶದಲ್ಲೇ 3 ವಿಷಯವಾಗಿ ಏಸೇಪನಿಗೆ ಯಾವ ವಿಷಯದಲ್ಲಿ ದೇವರ ಕನಸಿನಲ್ಲಿ 3 ಸತ್ಯ ಕಾಣಿಸಿಕೊಂಡು ಅವನಿಗೆ ಎಚ್ಚರಿಸನೆಂಬುದಾದ ವಿಷಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಬೇಕಾಗಿ ಸಿದ್ಧವಾಗಿರಲಿ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 20ನೇ ವಚನ ಓದುವುದು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಏಸಪ್ಪನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು ಎಂಬುದಾಗಿ ಬರ್ತದೆ. ಇಲ್ಲಿ ಯೋಸೇಫನ ಜೀವಿತದಲ್ಲಿ ಒಂದು ದೊಡ್ಡ ಘಟನೆ. ಆ ಘಟನೆಯಲ್ಲಿ ಏನು ಮಾಡಬೇಕು ಎಂಬುದಾಗಿ ಕೂಡ ಯೋಸೇಫನಿಗೆ ಕಾಣುವುದಿಲ್ಲ. ಪ್ರೇಮಿ, ಅಯ್ಯೋ ನನ್ನ ಖಾಲಿ ಎಂಗೇಜ್ಮೆಂಟ್ ಆಗ್ಯದಲ್ಲ, ಮತ್ತು ಆಕೆ ಗರ್ಭವು ಯಾವ ತರ ಧರಿಸಲು, ಆಕೆಗೆ ನಾ ಇರ್ತನ ಮುಟ್ಟಿಲ್ಲ, ಆಕೆಗೆ ನಾನು ಅರಿಯೇನಿಲ್ಲ. ಆದ್ರೆ ಆಕೆ ಯಾವತ್ತೇ ಗರ್ಭವನ್ನು ಧರಿಸಲೆಂಬ ಒಂದು ಚಿಂತೆಯಲ್ಲಿ ಯೋಸೇಫನು ಬಿದ್ದೋಗನ. ಪ್ರೇಮಿ, ಯೋಸೇಫನು ಒಂದು ಚಿಂತೆಯಲ್ಲಿ ಬಿದ್ದೋಗನ. ಆ ಚಿಂತೆ ಅವನಿಗೆ ಎಷ್ಟು ಭಯಂಕರವಾಗಿ ಕಾಣಿಸ್ಲತ್ತದ, ಅಷ್ಟು ಭಯಂಕರವಾಗಿ ಕಾಣಿಸ್ತಕ್ಕಂಥದ. ಪ್ರೇರಿ ನೋಡ್ರಿ, ಇವತ್ತು ಅನೇಕ ಚಿಂತೆಗಳು ನಿಮ್ಮ ಜೀವಿತದಲ್ಲಿ ಇರ್ತಾವ. ಪ್ರೇರಿ, ಕುಟುಂಬದಂದಾಗ ಅನೇಕ ಚಿಂತೆಗಳು ಇರ್ತಾವ. ಕುಟುಂಬ ಹಿರಿಯರಂದಾಗ ಅನೇಕ ಚಿಂತೆಗಳು ಇರ್ತಾವ. ಮದುವೆಗೆ ವಯಸ್ಸು ಬಂದಂತ ಮಕ್ಕಳಿಗೆ ಅವ್ರ ಒಳಗ ಅನೇಕ ಚಿಂತೆಗಳು ಇರ್ತಾವ. ಪ್ರೇರಿ, ಅದಕ್ಕ ಪೇತ್ರನಿಗೆ ಸ್ಪಷ್ಟವಾಗಿ ಹೇಳ್ತಾನ, ನಿಮ್ಮ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕಿ ನಾನು ನಿಮಗೋಸ್ಕರ ಚಿಂತಿಸ್ತಾ ಅಂತೇಳಿ ಪೇತ್ರನ ಮುಖಾಂತರವಾಗಿ ಸ್ಪಷ್ಟವಾಗಿ ಮಾತನಾಡಿದೆ. ಅದಕ್ಕೆ ಯೇಸು ಕೂಡ ಕೆಲವು ಜಾಗದಲ್ಲಿ ಹೇಳ್ತಾನ, ಎಲೆ ಕಷ್ಟ ಪಡುವವರೇ, ಭಾರವನ್ನುವವರೇ, ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತಾ ಅಂತೇಳಿ ಯೇಸು ಸ್ವಾಮಿ ಕೂಡ ಅನೇಕ ಜಗದಲ್ಲಿ ಹೇಳ್ತಕ್ಕಂಥ ಒಂದು ಮಾತಾಗಿರ್ತಾನೆ. ಪ್ರೇರಿ, ಅದಕ್ಕ ಇಲ್ಲಿ ನೋಡ್ತೇವೆ ನಾವು, ಮರಿಯಳು ಪವಿತ್ರಾತ್ಮದಿಂದ ಒಂದು ಗರ್ಭವನ್ನು ಧರಿಸಿದಾಗ, ಕರ್ತನ ನೆರಳು ವಾಕ್ಯದ ಮೇಲೆ ಬಿದ್ದಾಗ ಒಂದು ಗರ್ಭವತಿಯಾಗಿ ಲೋಕದಲ್ಲಿ ನಿಂತಿರ್ತಾಳ. ಆದರೆ ಯೋಸೇಫನು ಚಿಂತೆಯಲ್ಲಿ ಬಿದ್ದಿರ್ತಾನೆ. ಇದು ಹ್ಯಾಂಗಾಗಿರ್ಬೋದು, ಇದು ಯಾವ ವಿಷಯವಾಗಿರ್ಬೋದು, ಇದು ಎಂತ ಒಂದು ಸಮಸ್ಯೆ ಬಂದಿರ್ಬೋದು, ಅಥವಾ ನನ್ಕಿಂತ ಮುಂಚಿತವಾಗಿ ಕೇಂದ್ರ ತಪ್ಪು ಮಾಡ್ದಳ, ನನ್ಕಿಂತ ಮುಂಚಿತವಾಗಿ ಏನಕ್ಕೆ ಪಾಪ ಮಾಡ್ದಳ, ಅಥವಾ ಇದು ಯಾವ ತರ ಆಯ್ತು ಎಂಬುದಾಗಿ ಯೋಸೇಫನು ಚಿಂತೆಯಲ್ಲಿ, ಬಹಳಷ್ಟು ಚಿಂತೆಯಲ್ಲಿ ಬಿದ್ದಾಗ ಕೆಲವು ಸರ್ತಿ ಆಕೆ ಬಿಟ್ಕೊಡ್ಬೇಕೆಂಬ ಉದ್ದೇಶ, ಅಥವಾ ಯಾವ ದೇಶಕ್ಕ ಪ್ರಾಂತಕ್ಕ ಓಡೋಗ್ಬೇಕೆಂಬ ಉದ್ದೇಶದಿಂದ ಯೋಸೇಫನು ಬಿದ್ದಾಗ. ಪ್ರೇರಿ, ಆದ್ರೆ ಆತನ ಕನಸಿನಲ್ಲಿ ದೇವದೂತನ ಬಂದನು. ಸ್ಪಷ್ಟವಾಗಿ ಅಂದ್ರೆ ದೇವರ ಒಂದು ದೂತನಿಗೆ ಕಳಿಸಿ ಯೋಸೇಫನಿಗೆ ಸರಿಪಡಿಸುತ್ತಂತೆ. ಒಮ್ಮೆ ನೀನು ಕೂಡ ಒಂದು ಚಿಂತೆಯಲ್ಲಿ ಬಿದ್ದೋಗಿ ಒಂದು ವಿಷಯದಲ್ಲಿ ಚಿಂತಿಸ್ತಕ್ಕಂಥವನು ಆಗಿ ನೀನ್ ಇದ್ದೆ ಅಂದ್ರ, ಒಂದ್ ವೇಳೆ ಪರಿಶುದ್ಧತೆ ನಿನ್ನ ಒಳಗದಂದ್ರ ಸ್ಪಷ್ಟವಾಗಿ ಒಂದು ದೂತನ ನಿನ್ನ ಸನ್ನಿಧಿಗೆ ಬಂದು ನಿನಗ ಸ್ಪಷ್ಟವಾಗಿ ಸರಿಪಡಿಸ್ತಾನೆ. ಕುಟುಂಬದ ಭಾರ ಇದ್ದಿರ್ಬೋದು, ಗಂಡ ಹೆಂಡತಿ ಮಧ್ಯದಲ್ಲಿ ಚಿಂತೆಗಳಿರ್ಬೋದು,
ತಾಯಿ ತಂದೆ ಮಧ್ಯದಲ್ಲಿ ಚಿಂತೆ ಇದ್ದಿರ್ಬೋದು, ಅತ್ತಿ ಮಾವನ ಮಧ್ಯದಲ್ಲಿ ಅಥವಾ ಮೈದನ ಮಧ್ಯದಲ್ಲಿ ಅಥವಾ ಕುಟುಂಬದ ಅಕ್ಕ ತಂಗಿಯರ ಮಧ್ಯದಲ್ಲಿ ಚಿಂತೆ ಇದ್ದಿರ್ಬೋದು, ಅಥವಾ ಮಕ್ಕಳ ವಿಷಯದಲ್ಲಿ ಚಿಂತೆ ಇದ್ದಿರ್ಬೋದು. ಸುಮ್ಮನೆ ಕೊಡ್ರಿ ಓದ್ಲಾ ಕೊಡ್ತೀನಿ ನಿಮ್ಗ. ಯಾಕಂದ್ರೆ ಚಿಂತೆಯ ವಿಷಯದಲ್ಲಿ ನಾವು ನೋಡುವಾಗ ಭಯಂಕರವಾಗಿ ಚಿಂತೆ. ಕೆಲವರು ಚಿಂತೆ ಮಾಡಿ 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 ಚಿಂತೆಯಲ್ಲಿ ರೋಗಗಳು ತಂದುಕೊಂಡ್ರು ಪ್ರಿಯರೇ. ಕೆಲವರು ಚಿಂತೆ ಮಾಡುವುದರ ಮುಖಾಂತರವಾಗಿ ಶುಗರ್ ವ್ಯಾಧಿಗಳನ್ನು ತಂದುಕೊಂಡ್ರು ಪ್ರಿಯರೇ. ಕೆಲವರು BP ರೋಗವನ್ನು ತೆಗೆದುಕೊಂಡು ಬಂದ ಪ್ರಿಯರೇ. ಕೆಲವರು ಚಿಂತೆ ಮಾಡಿ ಮಾಡಿ ಪ್ಯಾರಲೈಸ್ ಸಂಬಂಧಪಟ್ಟಂತ ರೋಗಗಳು. ಕೆಲವರು ಚಿಂತೆ ಮಾಡಿ ಮಾಡಿ ಊಟ ಮಾಡಿದ ಊಟ ಕೂಡ ಶರೀರಕ್ಕೆ ಒಂದು ಪೋಷಣೆ ಕೊಡದಂತ ಒಂದು ಪರಿಸ್ಥಿತಿ. ಚಿಂತೆ ಮಾಡಿ ಮಾಡಿ ಕೆಲವರು ಅನೇಕ ಶರೀರಗಳನ್ನು ತನ್ನ ಶರೀರಗಳನ್ನು ನಾಶ ಮಾಡಿಕೊಂಡರು ಪ್ರೇರಿ. ಆದರೆ ಚಿಂತೆ ಮರಣ ಅಂತ ಈ ಸ್ಥಿತಿ ಹೋಯ್ತು ಪ್ರೇರಿ. ಚಿಂತೆ ಮರಣ ಅಂತ ಈ ಸ್ಥಿತಿ ಹೋಗ್ತದ. ಚಿಂತೆ ನಿಮ್ಮನ್ನು ನಾಶ ಮಾಡ್ತದ. ಚಿಂತೆ ನಿಮ್ಮನ್ನು ಹಾಳು ಮಾಡ್ತದ. ಚಿಂತೆ ನಿಮ್ಮ ಜೀವಿತಕ್ಕ ಸಮೃದ್ಧಿ ಕೊಡಲ ಪ್ರೇರಿ. ಒಂದ್ ವೇಳೆ ಚಿಂತೆಯಿಂದ ನೀವು ಬಿಡುಗಡೆ ಆಗ್ಬೇಕಾದ್ರೆ ದೇವರ ಸನ್ನಿಧಿಯಲ್ಲಿ ನೀವು ಕಾಣಲೇಬೇಕಾದ ಪ್ರೇರಿ. ಅಲ್ಲಿ ಅದಕ್ಕ ಹೇಳ್ತಾನ, ನನಗೆ ಅಂಜಬೇಡ ಏಸೇಪನೇ, ನೀನು ಅಂಜಬೇಡ ಎಂಬುದಾಗಿ ಕರ್ತನ ದೂತನು ಸ್ಪಷ್ಟವಾಗಿ ಏಸೇಪನೆ ಹೇಳ್ತಾನೆ ಬೇರೆ, ಅಂಜಬೇಡ ಎಂಬುದಾಗಿ. ಇವತ್ತು ನಿನ್ನ ಕೂಡ ಹೇಳ್ತಾನ ದೇವರು, ಅಂಜಬೇಡ. ಅದನ್ನೇ ಏಷ್ಯಾದ ಹೇಳ್ತಾನೆ ಸ್ಪಷ್ಟವಾಗಿ, ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನನ್ನ ಸಹಾಯದ ಹಸ್ತವನ್ನು ನಿನ್ನ ನೀಡ್ತಾಳ ಪ್ರೇರಿ. ಒಂದು ವೇಳೆ ವ್ಯಾಪಾರ ಬಿಸ್ನೆಸ್ ನಲ್ಲಿ ಹಾಳಾಗಿ ನಾಶವಾಗಿ ಅಯ್ಯೋ ನಮ್ಮ ಜೀವನ ಹೆಂಗಾಯ್ತಲ್ಲ ಅಂತಿರ್ಬೋದು. ಅಥವಾ ಒಂದು ಎಂಪ್ಲಾಯೀಸ್ ಆಗಿದ್ದು, ಒಂದು ಕಂಪನಿ ಜವಾಬ್ದಾರಿ ತೆಗೆದುಕೊಂಡ ಒಂದು ಕಂಪನಿದಾಗ ಎಂಪ್ಲಾಯೀಸ್ ಆಗಿದ್ದು, ಒಂದ್ ವೇಳೆ ಒಂದು ವ್ಯಾಪಾರ ಬಿಸ್ನೆಸ್ ಮಾಡ್ತಕ್ಕಂಥರಾಗಿದ್ದು, ಒಂದ್ ವೇಳೆ ಯಾವುದೋ ಹೊಸದಾಗ ಒಂದು ಕೆಲಸ ಕೈ ಹಾಕಿ ಅದ್ರ ಲಾಸ್ ಆಗಿ ಹೋಗಿ, ಅಯ್ಯೋ ಯಾವುದೇ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಚಾಲು ಮಾಡಿ ಅದರ ಕೂಡ ಲಾಸ್ ಹೋಗಿ, ಅಯ್ಯೋ ನಮ್ಮ ಪರಿಸ್ಥಿತಿ ಹಿಂಗಾಯ್ತಲ್ಲ ಎಂಬುದಾಗಿ ಒಂದ್ ವೇಳೆ ಚಿಂತೆಯಲ್ಲಿರಬೇಕಾದ್ರೆ ದೇವರು ಹೇಳ್ತಾನ, ನೀನು ದಿಗ್ಭ್ರಮಗೊಳ್ಳದಿರು, ದಿಗ್ಭ್ರಮಗೊಳ್ಳದಿರು, ನೀ ಅಂಜದಿರು, ನೀ ಹೆದರದಿರು, ನೀ ಭಯಪಡದಿರು. ದೇವರು ನಿನ್ನೊಟ್ಟಿಗೆ ಸ್ಪಷ್ಟವಾಗಿ ನಿನ್ನ ಸಂಗಡವಾಗಿದ್ದ ನಿನ್ನನ್ನು ನಿನ್ನ ಚಿಂತೆ ಜೊತೆ ಹೋರಾಡಿ ನಿನ್ನ ಸರಿಪಡಿಸತಕ್ಕಂತನಾಗಿದ್ದಾನೆ ಪ್ರೇರೆ. ಏಸೇಪನಿಗೆ ಸರಿಪಡಿಸ್ಲತನ, ಏಸೇಪನಿಗೆ ದೇವರು ಸರಿಪಡಿಸ್ಲತನ. ಇವತ್ತು ನೀನು ಕೂಡ ದೇವರು ಸರಿಪಡಿಸ್ಲತನ ಪ್ರೇರೆ. ಏಸೇಪನ ಜೀವಿತ ದೇವರು ಕಟ್ಲತನ. ಇವತ್ತು ನಿನ್ನ ಜೀವಿತ ಕೂಡ ಕಟ್ಲತನ. ಏಸೇಪನ ಕುಟುಂಬಕ್ಕೆ ದೇವರು ಕಟ್ಲತನ. ಇವತ್ತು ನಿನ್ನ ಕುಟುಂಬ ಕೂಡ ದೇವರು ಕಟ್ಲತನ ಪ್ರೇರೆ. ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಾಗ ಅಸಮಾಧಾನ, ಕುಟುಂಬದಲ್ಲಿ ಅನೇಕ ಅವ್ರಿಗೆ ಏನ್ ಬೇಕು ಬಜಾರ ನಿಮ್ಮ ಏನ್ ಬೇಕಮ್ಮ ನಿಮ್ಗೆ, ಅವ್ರಿಗೆ ಏನ್ ಬೇಕು, ಅವ್ರ ಬೈಬಲ್ ಎಲ್ಲ ಕೊಡ್ತಾರೆ ಪಾಪ ಅವ್ರಿಗೆ ಕೂಡ ಅವ್ರಿಗೆ ಕೊಡ್ತಾರೆ, ಅವ್ರ ಬೈಬಲ್ ಕೊಡ್ತಾರೆ, ಯಾರ್ದಾರ ಬೈಬಲ್ ಕೊಡೋರು ಅಂತಲ್ಲಿ ಅವ್ರಿಗೆ ಸಮಾಧಾನ ಇರ್ತದೆ, ಬೈಬಲ್ ಕೊಡೋದು ಸಮಾಧಾನ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕ ಸೈತಾನನ ಮಾಡಿದಂತ ಒಂದು ಒಳ್ಳೆಯ ಸಂದೇಶ ಒಬ್ಬರ ಜೀವಿತದಲ್ಲಿ ಅದು ಆಗ್ಲತ್ತಂದ್ರ ಸೈತಾನ ಗಲಿಬಿಲಿ ಮಾಡಿದಂತ ಆ ಸಂದೇಶಕ್ಕೆ ತಡಿತಾನ ಪ್ರೇರೆ. ಸೈತಾನ ಎಲ್ಲ ಹೇಳಿದ್ರ ಕಾಲಿನ ಕೆಳಗೆ ಏನಂತ ಪ್ರೇರೆ. ಅದಕ್ಕ ಕುಟುಂಬದಿಂದ ಹೊರಗಾಯ್ತಕ್ಕಂಥ ಪರಿಸ್ಥಿತಿ ಹೊರಗೆ ಬರುವಾಗ, ಮನೆಗೆ ಹೊರಗೆ ಬರುವಾಗ ಒಂದು ಪ್ರಾರ್ಥನೆ, ಒಂದು ವಿಜ್ಞಾಪನೆ ನಿಮ್ದು ಇರ್ಬೇಕು. ಏನಂದ್ರ, ದೇವ್ರೇ ವಾಕ್ಯದೊಟ್ಟಿಗೆ ನನಗ ಸರಿಪಡಿಸ, ದೇವ್ರ ವಾಕ್ಯದೊಟ್ಟಿಗೆ ನನಗೆ ಮಾತಾಡ, ನನ್ನ ಜೀವಿತ ಸರಿಪಡಿಸ, ನನ್ನ ಕುಟುಂಬ ಸರಿಪಡಿಸ, ನನ್ನ ಒಳಗಿರ್ತಕ್ಕಂಥ ಮೊದಲನೇ ಅಸಮಾಧಾನ ಆತ್ಮವನ್ನು ತೆಗಿದೇವ್ರಿ ಎಂಬುದಾಗಿ ನಿಮ್ಮ ಮನೆಗೆ ಬರುವಾಗ ನೀವು ದೇವ್ರ ಬಂದು ವಿಜ್ಞಾಪನೆ ಮಾಡಿಕೊಂಡು ನೀವು ಬರ್ತಕ್ಕಂಥರಾಗಿರ್ಬೇಕು. ಕೆಲವೊಬ್ಬರಿಗೆ ಸಂದೇಶ ಏನಿರ್ತದ ಎದೆಗ ಚಾಪುಟ ಬಂದು ತುಚ್ಚಿನ ಬೆಲೆ ಆಗುತ್ತೆ. ಕೆಲವು ಸಂದೇಶ ಏನಾಯ್ತದ, ಯಾರು ಪಾಪದಿಂದ ದೋಷಗಳಿಂದ ಅಪರಾಧಗಳಿಂದ ತುಂಬಿದರಿರ್ತಾರೋ ಆ ಹರಿದೋಗಿನ ಅರಿವಿಗೆ ಸೂರ್ಯಕ್ಕೆ ಹೋದಾಗ, ಆ ದಪ್ಪನ ಚೀಲ ಹೋದಾಗ ಯಾವ ತರ ಚೀಲ ಹರಿದೋಗ್ತದೋ ಆ ತರ ಕೆಲವು ಶರೀರ ಹೊರದಿದ್ದಾವೆ ಪ್ರೇರೆ. ಆದರೆ ನಿಮ್ಮ ಜೀವಿತಕ್ಕೆ ಸರಿಪಡಿಸ್ತಕ್ಕಂಥ ಸಂದೇಶ ಪ್ರೇರೆ, ನಿಮ್ಮ ಕುಟುಂಬಕ್ಕೆ ಸರಿಪಡಿಸ್ತಕ್ಕಂಥ ಸಂದೇಶ, ನಿಮ್ಮ ಮನೆಗೆ ಸರಿಪಡಿಸ್ತಕ್ಕಂಥ ಸಂದೇಶ. ಅದಕ್ಕೆ ಯೇಸಪ್ಪನ ಜೀವಿತದಲ್ಲಿ ನೋಡ್ತೇವೆ ಆತನ ಅಯ್ಯೋ ಎಂಬುದಾಗಿ, ಅಯ್ಯೋ ನನ್ನ ಪರಿಸ್ಥಿತಿ ಹಂಗ, ನನ್ನ ಲೋಕದಾಗ ಅವಮಾನ ಆಗ್ಲತ್ತಲ್ಲ,
ಲೋಕದ ನನಗೆ ಅವಮಾನ ಆಗ್ಲತ್ತಲ್ಲ, ನನ್ನ ಮಾನ ಮರ್ಯಾದೆ ಕಳೆದೋಗ್ಲತ್ತಲ್ಲ, ಅಯ್ಯೋ ನಾ ಅರಿಯೋದಕ್ಕಿಂತ ಮುಂಚೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ಅಯ್ಯೋ ನಿನ್ನೆ ಹೆಂಡತಿನ ಸ್ವೀಕರಿದಷ್ಟೇ ಬಟ್ ನನ್ನ ಮನೆಗೆ ಬಂದಿಲ್ಲಲ್ಲ ಇಂಥ ಪರಿಸ್ಥಿತಿ ಎಂಬುದಾಗಿ ಯೋಸೇಫನು ಬಹಳಷ್ಟು ಒಂದು ಚಿಂತೆಯಲ್ಲಿ ಬಿದ್ದೋಗನ ಇದೆ. ಇಷ್ಟು ಭಯಂಕರ ಚಿಂತೆಯಲ್ಲಿ ಬಿದ್ದೋಗನ, ಅಷ್ಟು ಭಯಂಕರ ಚಿಂತೆಯಲ್ಲಿ ಬಿದ್ದೋಗನ, ಆದರೆ ಸಮಾಧಾನವನ್ನು ಕಳ್ಕೊಂಡು ಪ್ರೇರಿಸಿದವರು. ಯೋಸೇಫನು ಚಿಂತೆಯಲ್ಲಿ ಬಿದ್ದೋಗನ ಸಮಾಧಾನವನ್ನು ಕಳ್ಕೊಂಡ. ಚಿಂತೆ ಮಾಡ್ತಕ್ಕಂಥ ಪ್ರತಿಯೊಂದು ಮನುಷ್ಯರ ಒಳಗ ಸಮಾಧಾನ ಇಲ್ಲ ಪ್ರಿಯರೇ, ಇರ್ತದ್ರಿ. ಚಿಂತೆ ಮಾಡ್ತಕ್ಕಂಥ ಮನುಷ್ಯರ ಒಳಗೆ ಸಮಾಧಾನ ಇರ್ತದ? ಸಮಾಧಾನ ಇಲ್ಲ ಪ್ರಿಯರೇ. ಊಟ ಮಾಡೋದ್ರ ಕೂಡ ಸಮಾಧಾನ ಇಲ್ಲ, ನೀರು ಕುಡಿಲಕ್ಕೂ ಸಮಾಧಾನ ಇಲ್ಲ, ಒಂದು ಟೀ ಸ್ನಾಕ್ಸ್ ಸೇವನೆ ಮಾಡಿದ್ರೆ ಸಮಾಧಾನ ಇರಲ್ಲ, ಯಾರ ಮಾತಾಡಿದ್ರೆ ಸಮಾಧಾನ ಇರಲ್ಲ, ಯಾರ ಒಂದು ನಮ್ಗೆ ಏನ ಹೇಳಿದ್ರು ಕೂಡ ಅದು ನಮ್ಗ ಸಮಾಧಾನ ಇಲ್ಲ ಪ್ರಿಯ. ನಾವು ಕಳ್ಕೊಂಡು ಪ್ರಿಯ. ಚಿಂತೆ ಮಾಡ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಸಮಾಧಾನವನ್ನು ಕಳ್ಕೊತಾನ ಪ್ರಿಯರೇ. ಎಲ್ಲೋದ್ರ ಗಲಿಬಿಲಿ ನಿಂತಲ್ಲಿ ಕೂತಲ್ಲಿ ಚೆಂಚಳ ಮೆಂಚಳ ಏನು ಸೇವನೆ ಮಾಡಿದ್ರು ಕೂಡ ಮನುಷ್ಯಗ ತೃಪ್ತಿ ಇರಲ್ಲ ಪ್ರಿಯರೇ. ಚಿಂತೆ ಮಾಡಿದ ನಂತರ ಒಂದು 10,000 ರೂಪಾಯಿ 1,00,000 ರೂಪಾಯಿ ಕೈದಾಗ ಇದ್ದರೂ ಕೂಡ ಸಮಾಧಾನ ಇರಲ್ಲ ಪ್ರಿಯರೇ. ಚಿಂತೆ ಎಂಬುದು ಎಷ್ಟು ಒಂದು ಭಯಂಕರ, ಅಷ್ಟು ಭಯಂಕರದ ಪ್ರಿಯರೇ. ಅದಕ್ಕೆ ಯೋಸೇಫನಿಗೆ ಕನಸಿನಲ್ಲಿ ಅಯ್ಯೋ ಇವ ಯಾರು ಹೇಳಿದ್ರು ಕೂಡ ಕೇಳದಂತ ಪರಿಸ್ಥಿತಿ ಅಲ್ಲ ಎಂಬುದಾಗಿ ಯೋಸೇಫನ ಕನಸಿನಲ್ಲಿ ಒಂದು ದೇವರು ಸ್ಪಷ್ಟವಾಗಿ ಆತನಿಗೆ ಮಾತಾಡಿಸತಾನ ಪ್ರಿಯರೇ. ಅಂಜಬೇಡ ಎಂಬುದಾಗಿ ಹೇಳ್ತಾನೆ. ಹೇಳ್ತಾನೆ ನೋಡ್ರಿ, ಮರಿಯಳನ್ನು ಸೇರಿಸಿಕೊಳ್ಳೋದಕ್ಕೆ ಅಂಜಬೇಡ. ಆಕೆ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಸ್ತ್ರೀ, ಪರಿಶುದ್ಧವಾಗಿರ್ತಕ್ಕಂಥ ಒಂದು ಹೆಣ್ಮಗಳು, ಒಂದು ಕನ್ಯೆ ಆಗಿರ್ತಕ್ಕಂಥ ಒಂದು ಹೆಣ್ಮಗಳು, ದೇವರ ಸನ್ನಿಧಿಯಲ್ಲಿ ಭಯದಲ್ಲಿ ಭಕ್ತಿಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ಮಗಳು, ಪರಿಶುದ್ಧತೆಯಲ್ಲಿ ಎಲ್ಲಕ್ಕಿಂತ ನಂಬರ್ 1 ಆಗಿ ಮುಂದೆ ಸ್ಥಳದಲ್ಲಿರ್ತಕ್ಕಂಥ ಒಂದು ಮಗಳು, ದೇವರ ಸನ್ನಿಧಿಯಲ್ಲಿ ಒಂದು ಅದ್ಭುತ ಒಂದು ಪಾತ್ರವಾಗಿರ್ತಕ್ಕಂಥ ಒಂದು ಮಗಳು, ದೇವರ ಸನ್ನಿಧಿಯಲ್ಲಿ ಒಂದು ಅಭಿಷಕ್ತರ ಜೀವನ ಯಾವ ತರ ಇರ್ತದೋ ಒಂದು ಅಭಿಷಕ್ತರಾಗಿ ಜೀವಿಸ್ತಕ್ಕಂಥ ಒಂದು ಮಗಳು. ಆದರೆ ಒಂದು ಪರಿಶುದ್ಧ ಕನ್ಯೆಯಿಂದಲೇ ಸ್ವಾಮಿ ಭೂಲೋಕ ಬರಬೇಕಾದ ಪ್ರೇರೆ. ಪಾಪಕ ಸಂಬಂಧ ಇಲ್ಲದೆ ಅದಕ್ಕೆ ದಾವಿದ ಮಾರ್ಗ ಹೇಳ್ತಾನ, ನಾನು ಕೇವಲ ತಾಯಿ ಗರ್ಭದಲ್ಲಿದ್ದಾಗ ಮಾತ್ರನೇ ಪಾಪಿ ಆಗಿದ್ದೆ ಅಂತ ಹೇಳ್ತಾನೆ ಪ್ರೇರೆ. ತಾಯಿ ಗರ್ಭದಲ್ಲಿದ್ದಾಗ ಮಾತ್ರನೇ ನಾನು ಪಾಪಿ ಅಂತ ಹೇಳ್ತಾನೆ ಪ್ರೇರೆ. ಆದರೆ ಯೇಸು ಸ್ವಾಮಿ ಪರಿಶುದ್ಧನಾಗಿ ಒಂದು ಪರಿಶುದ್ಧ ಸ್ತ್ರೀ ಒಳಗ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಒಂದು ಕನ್ಯೆ ಒಳಗ ಛೇದಿಸಿ ಉಂಟಾನ ಪ್ರೇರೆ ಭೂಲೋಕ. ಆತನ ಭೂಲೋಕ ಬಂದಾಗ ಜನರಿಗೆ ಸಂತೋಷವಾಗಿದೆ, ಕೆಲವೊಂದು ಜನರಿಗೆ ಹಾನಿಯಾಗದ ಪ್ರೇರೆ. ಕೆಲವೊಬ್ಬರಿಗೆ ಸ್ವಾಮಿ ಭೂಲೋಕನ ಛೇದಿಸಿ ಬಂದಾಗ ಕೆಲವೊಬ್ಬರು ಚಿಂತೆಯಲ್ಲಿ ಬಿದ್ದಾಗ, ಕೆಲವೊಬ್ಬರಿಗೆ ಸಂತೋಷವಾಗಿ ಸ್ಪಷ್ಟವಾಗಿ. ಅದಕ್ಕ ಇಲ್ಲಿ ಆತನು ಚಿಂತೆಯಲ್ಲಿ ಮುಳುಗೋಗಿದ್ದಾಗ ನಾ ಏನು ಮಾಡಬೇಕು ಆಕೆ ಬಿಟ್ಕೊಡ್ಬೇಕೆಂಬ ಉದ್ದೇಶ ಯೋಸೇಫನ ಒಳಗಿತ್ತು ಪ್ರಿಯರೇ. ಅದಕ್ಕ ಇಲ್ಲ ನೋಡ್ತೀವಿ ಸ್ಪಷ್ಟವಾಗಿ 20ನೇ ವಚನ ಸರ್ತಿನ ಓದರಿ. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದು ಎಂಬುದಾಗಿ. ಅರೆ ಇದು ಹೇಗಾದಿತ್ತು, ಇದು ಯಾವ ತರ ಆಯ್ತು ಎಂಬುದಾಗಿ ಶನರುಗಳು ಕೂಡ ಬಹಳಷ್ಟು ಚಿಂತೆ ಬಿದ್ದಲ್ಲಿ ನೋಡ್ರಿ. ಯೇಸು ಸ್ವಾಮಿ ಲೋಕಕ್ಕೆ ಬಂದ ನಂತರ ಲೋಕಕ್ಕೆ ಚಿಂತೆ ಆಗಿತ್ತು. ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ ಕೂಡ ಲೋಕಕ್ಕೆ ಚಿಂತೆ ಇತ್ತು, ಲೋಕ ಜನರ ಚಿಂತೆ ಇತ್ತು. ಯಾವ ತರ ಅಂದ್ರ ಅಯ್ಯೋ ಪಾಪದಿಂದ ಬಿಡಿಸ್ತಾನಂತ, ಮತ್ತು ಅವ ಯೇಸು ಸ್ವಾಮಿ ಯಾವಾಗ ಬರ್ತಾನ ಎಂಬ ಉದ್ದೇಶ ಪ್ರೇರಿ. ಅದಕ್ಕ ಕೆಲವೊಬ್ಬರು ಬೈಬಲ್ ಅಲ್ಲಿ ಬರ್ಬೇಕಾದ ರಕ್ಷಕನು ನೀನೇನಾ ಅಂತ ಕೇಳ್ತಾರೆ ಪ್ರೇರಿ. ಒಂದು ಹೆಣ್ಮಗಳಿಗೆ 5 ಮಂದಿ ಗಂಡದಿರಂತ, ಆಕೆ ಒಂದು ಜಾಣ ಸ್ತ್ರೀ, ಆಕೆ ಒಂದು ಭಯಂಕರ ಸ್ತ್ರೀ, 5 ಮಂದಿ ಗಂಡದರನ್ನು ಬಿಟ್ಕೊಟ್ಟು ಈಗ ನಿಂತಿರ್ತ ಗಂಡನಲ್ಲ ಅಂತೇಳಿ ಯೇಸ್ವಾಮಿ ಆ ಹೆಣ್ಮಗಳಿಗೆ ಹೇಳಿದಾಗ ಎಲ್ಲ ಆಕೆ ನಿಷ್ಠೂರ ಆಕಿನ ಬಾಯಡೇಟ ಯೇಸ್ವಾಮಿ ಹೇಳಿದಾಗ ಬರ್ಬೇಕಾದ ರಕ್ಷಕನು ನೀನೇನಾ ಅಂತ ಕೇಳ್ತಾಳೆ ಸ್ಪಷ್ಟವಾಗಿ. ಆಕೆ ಹೇಳ್ತಾನೆ ಸ್ವಾಮಿ ನೀರ್ ಸೇದವಾದಕ್ಕೆ ಬಂದಾಗ ಆಕೆ ಹೇಳ್ತಾರ ನಿನಗೆ ನಾವು ಹ್ಯಾಂಗ ನೀರು ಕೊಡ್ಬೇಕಂಬ ಕೇಳಿದಾಗ ಯೇಸಪ್ಪ ಹೇಳ್ತಾನ, ನಾನು ನಿನಗ ಕೊಡುವ ನೀರು ಒಂದ್ಸರ್ತಿ ನೀನು ಕೊಂಡಿದ್ರ ಹಿಂತಿರುಗಿ ನೀರಿಕೆ ಆಗ್ಲಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ಬಹಳಷ್ಟು ಚಿಂತದಲ್ಲಿ ಬಿದ್ದದ ಆಕೆ ಕೂಡ. ಅಯ್ಯೋ ಇದು ಎಂತದಾಗಿರ್ಬೇಕು, ಎಂತ ನೀರು ಕೊಡ್ತಾನೆ ನಮ್ಗೆ ಕುಡಿಲಕ್ಕ, ಅಯ್ಯೋ
ಪ್ರವಾದಿ ಇದ್ದೆ ಅಥವಾ ಬರ್ಬೇಕಾದ ರಕ್ಷಕರು ನೀನೇ ಇದೆ ಎಂಬುದಾಗಿ ಅಲ್ಲಿ ಕೇಳ್ತಾರೆ. ಅಂದ್ರೆ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚಿತವಾಗಿ ಕೂಡ ಅನೇಕ ಜನರು ಚಿಂತೆಯಲ್ಲಿ ಇದ್ರು. ಬಂದ ಮೇಲೆ ಕೂಡ ಅನೇಕ ಜನರು ಚಿಂತೆಯಲ್ಲಿ ಬಿದ್ದಾಗ ಕೆಲವೊಬ್ಬರಿಗೆ ಸಂತೋಷ ಆತನ ಬಂದ ನಂತರ ಭೂಮಿ ಸಂತೋಷ ಕಾಣಿಸದ ಪ್ರಿಯರೇ, ಭೂಮಿ ಹರ್ಷಿಸದ ಪ್ರಿಯರೇ. ಭೂಮಿ ಅಂತಾರಲ್ಲ, ಒಂದು ಸಂತೋಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಕೆಲವೊಂದು ಡ್ಯಾನ್ಸ್ ಕಾರ್ಯಕ್ರಮಗಳಲ್ಲಿ, ಪ್ರೋಗ್ರಾಮ್ಸ್ ಆಗಲಿ, ಕೆಲವೊಂದು ವಿಷಯಗಳು ಇಟ್ಕೋತಾರಲ್ಲ, ಆ ತರ ಭೂಮಿ ಕೂಡ ಸಂತೋಷ ಆಗತ್ತೆ. ಒಂದು ಪರಿಶುದ್ಧ ಪಾದಗಳು ಭೂಮಿ ಮೇಲೆ ಬಿದ್ದ ತಕ್ಷಣ ಭೂಮಿ ಕೂಡ ಸಂತೋಷ ಪಟ್ಟದ ಪ್ರಿಯರೇ. ಆ ಭೂಮಿ ಸಂತೋಷ ಪಟ್ಟದ, ಆ ಭೂಮಿಯಿಂದ ತೆಗೆಯಲು ಪಟ್ಟಂತಕ್ಕಂಥ ಮಾನವರು ನಾವೆಷ್ಟು ಸಂತೋಷ ಇರಬೇಕು. ಇನ್ನು ಅದೇ ಚಿಂತದಲ್ಲಿರ್ಬೇಕಾ? ಇಲ್ಲ ಪ್ರಿಯರೇ, ಚಿಂತದಲ್ಲಿರ್ತಕ್ಕಂಥದ್ದಿಲ್ಲ. ಅದಕ್ಕೆ ಸ್ಪಷ್ಟವಾಗಿ ಯೇಸಪ್ಪನ ಕನಸಿನಲ್ಲಿ ಕಾಣಿಸಿಕೊಂಡು, ನೀ ಚಿಂತೆ ಮಾಡಬೇಡ, ನೀ ಅಂಜಬೇಡ, ಆಕಿ ಸೇರಿಸಿಕೊಳ್ಳೋದಕ್ಕೆ ನೀ ಅಂಜಬೇಡ, ಆಕಿನ ಗರ್ಭ ಪವಿತ್ರಾತ್ಮದಿಂದ ಧರಿಸಿದ ಎಂಬುದಾಗಿ ಯೇಸಪ್ಪನಗ ಆ ಕನಸಿನಲ್ಲಿ ಸ್ಪಷ್ಟವಾಗಿ ದೂತನು ಕಾಣಿಸಿಕೊಂಡು ಮಾತಾಡ್ತಕ್ಕಂಥಾಗಿದೆ ಪ್ರಿಯರೇ. ಅದಕ್ಕೆ ಮೊದಲನೇ ನೋಡಿದ್ರೆ ನಾವು ಯೇಸಪ್ಪಗ ಆ ಕನಸಿನಲ್ಲಿ ದೂತನು ಯಾವ ತರ ಮಾತಾಡನೆಂಬುದಾಗಿ. ಅದಕ್ಕೆ ಎರಡನೇ ವಿಷಯದಲ್ಲಿ ನೋಡರಿ, ಮತ್ತೊಬ್ಬರ ಸುವಾರ್ತೆ 2ನೇ ಅಧ್ಯಾಯ 16ನೇ ವಚನ. ಮೊದಲನೇ ಕನಸಿನಲ್ಲಿ ಯೇಸಪ್ಪನಿಗೆ ದೇವರು ಏನ್ ಹೇಳೋಣ? ಚಿಂತೆ ಮಾಡಬೇಡ ಅಥವಾ ಅಂಜಬೇಡ, ಆಕೆಗೆ ಸೇರಿಸಿಕೊಳ್ಳೋದಕ್ಕಾಗಿ ಪವಿತ್ರ ಆತ್ಮದಿಂದ ಗರ್ಭವತಿ ಆಗಬೇಕೆಂಬುದಾಗಿ ಕನಸಿನಲ್ಲಿ ಯೇಸಪ್ಪನಿಗೆ ಕಾಣಿಸಿಕೊಂಡು ಅಂದ ಪ್ರಿಯರೇ. ಇಲ್ಲಿ 2ನೇ ಕನಸಿನಲ್ಲಿ ನಾವು ನೋಡ್ತೇವೆ ಸ್ಪಷ್ಟವಾಗಿ. 2ನೇ ಅಧ್ಯಾಯ, ಮತ್ತೊಬ್ಬರ ಸುವಾರ್ತೆ 2ನೇ ಅಧ್ಯಾಯ 16ನೇ ವಚನ. ಆಗ ಹೆರೋದನು ನನಗೆ ಚೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳಿಸಿ ತಾನು ಚೋಯಿಸರಿಂದ ತಿಳಿಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಸಣ್ಣ ಕೂಸುಗಳೆಲ್ಲ ಕೊಲ್ಲಿಸಿದನು ಎಂಬುದನ್ನು ನೋಡ್ತೀವಿ. ಇಲ್ಲಿ ಹೆರೋದನ ಸ್ಪಷ್ಟವಾಗಿ ಯೇಸು ಸ್ವಾಮಿ ಲೋಕಕ್ಕ ಬಂದನಾದಾಗ, ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ ಹೆರೋದನಿಗೆ ಬಹಳಷ್ಟು ಕಳವಳ ಆಗತ್ತೆ. ಅಯ್ಯೋ, ನಾನು ಇರ್ತಕ್ಕಂಥ ಈ ಸ್ಥಳದಲ್ಲಿ ನಾನೇ ಒಬ್ಬ ರಾಜನು, ನನ್ನ ಈ ಸ್ಥಳದಲ್ಲಿ ಇನ್ನೊಬ್ಬ ಅರಸನು ಯಾರು ಬಂದಾರೆ ಎಂಬ ಒಂದು ಉದ್ದೇಶ, ಯಾರು ಬಂದರ ಉದ್ದೇಶ, ಯಾಕೆ ಬಂದರ ಉದ್ದೇಶ, ಆ ಉದ್ದೇಶವನ್ನು ಸ್ಪಷ್ಟವಾಗಿ ನೋಡಿ ಅಲ್ಲಿ ಆತನು ದೂತರಿಗೆ ಹೇಳತನ ಪ್ರಿಯರೇ. ಹೆರೋದ ರಾಜನ ವಿಷಯದಾಗಿ ದೂತನಿಗೆ ಸ್ಪಷ್ಟವಾಗಿ ಹೇಳಿಲ್ಲ ದೇವರು. ಆ ದೂತನಿಗೆ ಸ್ಪಷ್ಟವಾಗಿ ದೇವರು ಹೇಳಿದಾಗ ಹೆರೋದ ರಾಜನೇನು ಮಾಡಿನ, ಆ ಕೂಸುಗಳನ್ನು, ಎಷ್ಟು ಕೂಸುಗಳನ್ನವ, ಎಲ್ಲಾ ಕೂಸುಗಳನ್ನು ಕೊಲ್ಲಿಸಲೆಂಬುದಾಗಿ ನನ್ನ ಪ್ರೇರಣೆ. ಅಂದ್ರೆ ಒಂದು ರಾಜನ ಬಳಿ ಇನ್ನೊಬ್ಬ ರಾಜ ಬಂದನಂದಾಗ ಕಂಪಲ್ಸರಿ ಆ ಮನುಷ್ಯನಿಗೆ ಹೆದರಿಕೆ ಉಂಟಾಯ್ತು ಪ್ರೇರಣೆ. ನೋಡ್ರಿ, 2 ಸಿಂಹಗಳು ಒಂದೇ ಜಗಿಲವಂದ್ರ ಒಂದು ಸಿಂಹ ಮಾತ್ರ ಸೋಲ್ಲೇಬೇಕಾದ ಪ್ರೇರಣೆ. 2 ದೇಶದವರು ಯುದ್ಧ ಮಾಡ್ತಾರಂದ್ರ ಆ 2 ದೇಶದ ಯುದ್ಧ ಮಾಡುವಾಗ ಒಬ್ಬರು ಮಾತ್ರ ಅಲ್ಲಿ ಸೋಲ್ಲೇಬೇಕಾಗ್ಯದ ಪ್ರಿಯರೇ. ಅದಕ್ಕೆ ಆತನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಆತನು ಸ್ಪಷ್ಟವಾಗಿ ಅಯ್ಯೋ ಆ ರಾಜ್ಯದ ಒಳಗೆ ಇರಬಾರ್ದು, ಆ ಕೂಸು ಒಂದ್ ವೇಳೆ ಮುಚ್ಚಿದ್ರು ಕೂಡ ಎಲ್ಲ ಕೂಸುಗಳಿಗೆ ಕೊಲ್ಯಾಕ್ರಮದಾಗಿ ಸ್ಪಷ್ಟವಾಗಿ ಇಲ್ಲಿ ಹೆರೋದ ರಾಜನು ಜನರಿಗೆ ಅಪ್ಪಣೆ ಕೊಡತನ ಪ್ರಿಯರೇ. ಆ ಚೋಯಿಸರು ಯಾವ ತರ ಬಂದರೋ ಆ ಹೆರೋದ ರಾಜನ ಅಪ್ಪಣೆಯನ್ನು ತಿಳಿದುಕೊಂಡು ಅವ್ರು ಬೇರೆ ದಾರಿಯಿಂದ ಕೊಡೆಗಪ್ರಿ ಅವನ ಬಲಿಗೆ ಹೋಗ್ತಕ್ಕಂಥ ಸರಿಯಲ್ಲ ಎಂಬುದಾಗಿ ದೇವದೂತರು ಆ ಹೆರೋದನ ಸಂಗತಿ ಆ ಚೋಯಿಸರಿಗೆ ಹೇಳಿದ ತಕ್ಷಣ ಆ ಚೋಯಿಸರು ಕೂಡ ಪಕ್ಕದಾರಿಯಾಗಿ ತಪ್ಪಿಸಿಕೊಂಡು ಆ ರಾಜನ ಬಲಿಗೆ ಹೋಗಿಲ್ಲ ಪ್ರಿಯರೇ. ಸಂತೋಷ ಕೊಡ್ತಕ್ಕಂಥ ರಾಜನ ಬಲಿಗೆ ಬಂದು, ಸಮಾಧಾನ ಕೊಡ್ತಕ್ಕಂಥ ರಾಜನ ಬಲಿಗೆ ಬಂದು ಸ್ತುತಿ ಆರಾಧನೆ ಮಾಡಿ ಆತನಿಗೆ ಏನು ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡಿ ಆತನಿಗೆ ಅಡ್ಡ ಬಿದ್ದು ನಮಸ್ಕರಿಸಿ ಒಂದು ಆ ಸ್ಥಳದಿಂದ ಪ್ರಾಂತದಿಂದ ಹೊರಗೆ ಬಂದ ಪ್ರಿಯರೇ. 13ನೇ ವಚನ ಓದ್ರಿ, 2:13. ಮತ್ತೆ ವರ್ಷ 2:13. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು
ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಮೊದಲನೇದು ಯೋಸೇಫನಿಗ ಕನಸಿನಲ್ಲಿ ಕಾಣಿಸಿಕೊಂಡು ಅವನಿಗೆ ಹೇಳಿದ ಅಂದ ಬೇಡ ಎಂಬುದಾಗಿ ಹೇಳಂತೆ. ಅವನಿಗೆ ಎಚ್ಚರಿಸ ನೀನು ಮಾತ್ರ ಅಂದ ಬೇಡ ಅಂತ ಹೇಳಿದ. ಇಲ್ಲಿ ಆ ಕೂಸಿಗೆ ನೀ ತಪ್ಪಿಸು ಎಂಬುದಾಗಿ ಹೇಳತಂತೆ. ಕನಸಿನಲ್ಲಿ ಕಾಣಿಕೊಂಡು ಆ ಕೂಸಿಗೆ ನೀ ತಪ್ಪಿಸು, ಆ ಕೂಸಿಗೆ ನೀ ಕಾಪಾಡು, ನೀ ಐಗುಪ್ತ ದೇಶಕ್ಕ ಓಡಿ ಹೋಗು. ಆ ಕೂಸಿಗೆ ಕೊಲ್ಲಬೇಕಂದಿದ್ದವನು ಇಗೋ ಸ್ಪಷ್ಟವಾಗಿ ನೋಡ್ಲತನ ಅಥವಾ ಹಣಿಕೆ ಹಾಕ್ಲತನ ಅಥವಾ ಇಗೋ ಉಂಟನ, ನೀ ತಪ್ಪಿಸಿಕೋ ಎಂಬುದಾಗಿ ಸ್ಪಷ್ಟವಾಗಿ. ಇವತ್ತು ಕೆಲವೊಂದು ಕೇಡುಗಳು, ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಅಪರಾಧಗಳು, ಕೆಲವೊಂದು ನಿಮ್ಮ ಮ್ಯಾಲ ಬರುವಾಗ ನೀವು ಕೂಡ ತಪ್ಪಿಸಿಕೊಂಡು ಹೋಗ್ಬೇಕು ಪ್ರಿಯರೇ. ಅದಕ್ಕೆ ಯೇಸುವಿ ಲೋಕದಲ್ಲಿ ಬಂದಾಗ ಸರ್ಪದ ಹಾಗೆ ಜಾಣರಾಗಿರ್ರಿ, ಪಾರಿವಾಳದ ಹಾಗೆ ನಿಷ್ಕಪಟಿಗಳಾಗಿರ್ರಿ ಅಂತ ಹೇಳಿ. ಕೆಲವೊಂದು ಸಮಯದಲ್ಲಿ ಹಾನಿ ಆಗ್ಲತ್ತ ಅಥವಾ ಬೇರೆ ಒಂದು ಆಸ್ಪದ ಹೊಡಿ ಮೇಲೆ ಉಂಟವ, ಬೇರೆ ಒಂದು ಸಮಸ್ಯೆಗಳು ನಮ್ಮ ಮೇಲೆ ಉಂಟವಂದ್ರ ನಾವು ತಪ್ಪಿಸಿಕೊಳ್ಳಕ ನಾವು ಪ್ರಯತ್ನ ಪಡ್ಬೇಕು ಪ್ರಿಯರೇ. ಯೇಸು ಸ್ವಾಮಿಗೆ ಯಾವ ತರ ಅಲ್ಲಿ ನೋಡ್ತಾನೋ ಯೋಸೇಫನು ಮತ್ತು ಮರಿಯಳು ತಪ್ಪಿಸಿಕೊಂಡು ಆ ಮಗನಿಗೆ ಕಾಪಾಡುವುದಕ್ಕಾಗಿ ಈ ಪ್ರಾಂತವನ್ನು ಬಿಟ್ಟು ಇನ್ನೊಂದು ಪ್ರಾಂತಕ್ಕೆ ಓಡಿ ಹೋಗಲೆಂಬುದಾಗಿ ಯೋಸೇಫನಿಗೆ ಕನಸಿನಲ್ಲಿ ದೇವದೂತನು ಯಾವ ತರ ಹೇಳಿದನೋ, ನೀವು ಕೂಡ ಕೆಲವೊಂದು ಸಮಯದಲ್ಲಿ ಕೆಲವೊಂದು ವಿಷಯದಲ್ಲಿ ಮಾತ್ರ ನಿಮ್ಮ ಮಕ್ಕಳಿಗೆ ಪೋಷಣೆ ಕೊಡ್ಬೇಕು, ನಿಮ್ಮ ಮಕ್ಕಳಿಗೆ ರಕ್ಷಿಸ್ಬೇಕು, ನಿಮ್ಮ ಮಕ್ಕಳಿಗೆ ಸಂರಕ್ಷಣೆ ನಡೆಸಬೇಕು. ನಿಮ್ಮ ಮಕ್ಕಳ ಜೀವಿತದಲ್ಲಿ ಏನೇ ಒಂದು ಹಾನಿ ಆಸ್ಪದ ಆಗ್ಲತ್ತಂದ್ರ ಅದು ತಪ್ಪಿಸುವುದಕ್ಕಾಗಿ ನೀವು ಪ್ರಯತ್ನ ಪಡ್ಬೇಕು ಪ್ರಿಯರೇ. ಕೆಲವರು ನೋಡ್ತೇವೆ ಮಕ್ಕಳಿಗೆ ಹಾನಿ ಆಗ್ಲತ್ತಂದ್ರ ತಾಯಿ ತಂದೆ ಕೆಲವೊಬ್ರು ಸಂತೋಷ ಪಡ್ತಾರ ಪ್ರಿಯರೇ. ಕುಟುಂಬದಿಂದ ಒಬ್ಬ ಮಗ ಬ್ಯಾರಾಗನ ಇನ್ನೊಂದ್ ಜಗ್ಲಿ ಬೇರೆ ಜಗ್ಲಿ ಮನೆ ತಗೊಂಡು ಸಂಸಾರ ಮಾಡತಾನಂದ್ರ ಆ ಮಗ ಒಳ್ಳೆಯವನಾಗ ಜೀವಿಸ್ಲಿ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಯಾನಲ್ಲ ಎಂಬ ಉದ್ದೇಶ ತಾಯಿ ತಂದೆ ಒಳಗೆ ಇರಲ್ಲ. ಅಲ್ಲಿ ಏನಿರ್ತದ ಅವ್ ಹೋಗ್ಯಾನಂದ್ರ ಅವ ಹಂಗೆ ಮುಂದ್ಕೊಳ್ತಾನೇನ, ಅವ ಹಂಗೆ ಹಾಳಾಗುತ್ತಾನ, ಅವ ಹಂಗೆ ನಾಶವಾಗುತ್ತಾನ, ಹಂಗೆ ಆಗುತ್ತಾನ ಅಂತೇಳಿ ತಾಯಿ ತಂದೆ ಶಾಪ ಹಾಕ್ತಾರ ಪ್ರಿಯ. ಆದ್ರೆ ಮೊದಲೇ ಶಾಪಗ್ರಸ್ತರು ನೀವಾಯ್ತಾರ ಪ್ರಿಯ. ನಿಮ್ಮ ಮಕ್ಕಳಿಗೆ ಕಷ್ಟ ಬಂದಾಗ, ನಿಮ್ಮ ಮಕ್ಕಳ ಮೇಲೆ ಮರಣಕರ ಸಮಸ್ಯೆಗಳು ಬಂದಾಗ, ನಿಮ್ಮ ಮಕ್ಕಳ ಮೇಲೆ ವೇದನೆಗಳು ಬಂದಾಗ, ನಿಮ್ಮ ಮಕ್ಕಳಿಗೆ ಅಂತ ಒಂದು ಸ್ಥಿತಿಯಿಂದ ತಪ್ಪಿಸ್ತಕ್ಕಂಥರಾಗಿ ನೀವು ತಾಯಿ ತಂದೆ ಹೊರತು ಮಕ್ಕಳ ಮೇಲೆ ಶಾಪ ನುಡಿಗಳು ನುಡಿತಕ್ಕಂಥ ತಾಯಿ ತಂದೆಗಳಾಗಿ ನೀವು ಇರ್ಲಾಕ ಸಾಧ್ಯ ಇಲ್ಲ. ದೇವರು ಬಂದರೆ ಇಂಥ ಒಂದು ಪರಿಸ್ಥಿತಿ ನಿಮ್ಮ ಅಪಾಯ ಹೊಂಟದಂದ್ರ ದೇವರು ನಿಮ್ಮನ್ನು ತಪ್ಪಿಸ್ಲತನ ಪ್ರಿಯರೇ. ದೇವರು ನಿಮ್ಮನ್ನು ತಪ್ಪಿಸ್ಲತನ. ನಿಮಗ್ ತಪ್ಪಿಸ್ಲತನ, ನಿಮ್ಮ ಕುಟುಂಬ ಕೂಡ ದೇವರು ತಪ್ಪಿಸಿ ಸ್ಪಷ್ಟವಾಗಿ ಕಾಪಾಡತನ ಪ್ರಿಯರೇ. ಎರಡನೇ ಸಾರಿ ಯೋಸೇಫನ ಕನಸಿನಲ್ಲಿ ಬಂದು ಯಾಕ ದೇವರು ಹೇಳ್ತಾನೆ ಗೊತ್ತದನ, ಅವ ಲೋಕಕ ಅರಸನಾಗಿದ್ದ ಕಾರಣ, ಲೋಕದ ಜನರಿಗೆ ಪಾಪದಿಂದ ಶಾಪದಿಂದ ಬಿಡಿಸತಕ್ಕಂಥನಾಗಿದ್ದ ಕಾರಣ, ಲೋಕದ ಜನರ ಒಳಗ ಶಾಂತಿ ಸಮಾಧಾನ ನೆಮ್ಮದಿ ಐಕ್ಯತೆ ಕೊಡ್ತಕ್ಕಂಥ ಕಾರಣ, ಲೋಕದ ಜನರಿಗೆ ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡತಕ್ಕಂಥ ಕಾರಣ, ಇಂದಿನ ಸಂದರ್ಭವನ್ನು ನೋಡಿ ಸ್ಪಷ್ಟವಾಗಿ ಲೋಕ ಕಳಿಸಿನ ಅವನ ಮೇಲೆ ಯಾವುದೂ ಹಾನಿ ಆಸ್ಪದ ಬಾರದ ಹಾಗೆ ದೇವರು ನೋಡ್ಕೊಳ್ತಾನ ಪ್ರಿಯರೇ. ನೀನು ಕೂಡ ಆತನ ಮಗಳಾಗಿದ್ದೆ, ಆತನ ಮಗನಾಗಿದ್ದೆ, ಆತನಲ್ಲಿ ಸೇರುವುದಕ್ಕಾಗಿ ದೀಕ್ಷೆ ಸ್ನಾನ ಮಾಡಿಸಿ ಕೊಂಡವಳಾಗಿದ್ದೆ. ಇದು ಕೂಡ ಎಲ್ಲಾ ಕೇಡುಗಳಿಂದ ದೇವರು ತಪ್ಪಿಸ್ಲಾಕ ಕೆಲವೊಂದು ವಿಷಯದಲ್ಲಿ ಪ್ರಯಾಸ ಪಡ್ತಾನ ಪ್ರಿಯರೇ. ಕೆಲವೊಂದು ವಿಷಯದಲ್ಲಿ ದೇವರಿನ ತಪ್ಪಿಸಲ್ಲ. ಯಾಕ? ನೀನೇ ಬೇಕಂತ ತಪ್ಪು ಮಾಡಿದಾಗ, ಬೇಕಂತ ಪಾಪ ಮಾಡಿದಾಗ ದೇವರಿನ ತಪ್ಪಿಸಲ್ಲ ಪ್ರಿಯರೇ. ನೀ ಬೇಕಂತ ಮಾಡಿದಾಗ ದೇವರಿನ ತಪ್ಪಿಸಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿನ್ನಲ್ಲಿ ಯಾವುದೇ ಒಂದು ಆಸ್ಪದ ಹಾನಿ ಉಂಟಾದ್ರ ದೇವರಿಗೆ ತಪ್ಪಿಸಲ್ಲ. ಯಾಕಂದ್ರೆ ನೀ ನಂಬಿ ರಕ್ಷಣೆ ಹೊಂದಿನ ಕಾರಣ ನೀನು ದೇವರು ಸಂಪೂರ್ಣವಾಗಿ ರಕ್ಷಿಸ್ತಾನ ಪ್ರಿಯರೇ. ಮಾತನಾಡುವ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ ಒಂದ್ಸರ್ತಿ ಹೋದ್ರಿ. ನಂಬಿ ದೀಕ್ಷೆ ಸ್ನಾನ
ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಒಂದು ವೇಳೆ ನೀನು ಕರ್ತನ ಕಡೆ ತಿರುಗಿಕೊಂಡು ಕರ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಕೊಂಡಿದ್ದಿ, ನೀನು ನಂಬಿದಿ, ನಿನ್ನ ರಕ್ಷಣೆ ಪ್ರಿಯರೇ. ಸದಾಕಾಲ ನೀ ಕರ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಕೊಂಡಾಗ ನಿನಗೆ ಒಂದಿನಿಲ್ಲ ಎರಡಿನಿಲ್ಲ, ನಿನ್ನ ಉಸುರಿನ ಬದುಕಿರುವವರೆಗೆ ದೇವರು ನಿನ್ನ ರಕ್ಷಿಸ್ತಾನೆ ಪ್ರಿಯರೇ. ನೀ ಭೂಲೋಕದಲ್ಲಿ ಎಷ್ಟು ದಿವಸ ಜೀವಿಸುವ ಪರಿಶುದ್ಧನಾಗಿ, ಎಷ್ಟು ವರ್ಷ ಜೀವಿಸುವ ಪರಿಶುದ್ಧನಾಗಿ, ಅಷ್ಟು ವರ್ಷ ನಿನ್ನ ಕಾಪಾಡ್ತಾನೆ ಪ್ರಿಯರೇ. ಯಾಕಂದ್ರೆ ಆತನ ರಕ್ಷಣೆ ಶಾಶ್ವತವಾದ ಪ್ರಿಯರೇ. ಆತನ ರಕ್ಷಣೆ ಕ್ಷಣ ಮಾತ್ರವಲ್ಲ, ಆತನ ರಕ್ಷಣೆ ಗಂಟೆ ಮಾತ್ರ ಅಲ್ಲ, ಆತನ ರಕ್ಷಣೆ ವರ್ಷ ಮಾತ್ರ ಅಲ್ಲ, ಆತನ ರಕ್ಷಣೆ 10 ವರ್ಷ ಮಾತ್ರ ಅಲ್ಲ. ಆತನಲ್ಲಿ ನಂಬಿಕೆ ವಿಶ್ವಾಸ ಹೊಂದಿ ರಕ್ಷಣೆ ಹೊಂದಿರತಕ್ಕಂಥ ಪ್ರತಿಯೊಂದು ಮನುಷ್ಯನಿಗೆ ಆತನು ಭೂಮಿ ಮೇಲೆ ಬದುಕಿರುವರೆಗ ಆತನಿಗೆ ರಕ್ಷಿಸ್ತಾನ. ಸತ್ತೋಗಿ ಈ ಭೂಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋದ ಕೂಡ ಒಂದಿನ ಆತನ ತಿರುಗಿ ಬರುವಾಗ ಪರಲೋಕದಲ್ಲಿ ಕೂಡ ನಮ್ಮನ್ನು ರಕ್ಷಿಸುವುದಕ್ಕಾಗಿ ದೂತರನ್ನು ಸದಾ ಕಾಲ ಇಟ್ಟು ಕಾಪಾಡ್ತಕ್ಕಂಥವರಾಗಿರ್ತಾರೆ. ಅದಕ್ಕೆ ಯೇಸಪ್ಪನಿಗೆ ಆ ಮಗುವಿಗೆ ಅಂದ್ರೆ ಯೇಸು ಸ್ವಾಮಿ ತನ್ನ ಒಂದು ದೊಡ್ಡ ಅರಸನಂತೇಳಿ ಈ ಲೋಕದಲ್ಲಿ ಬಂದಿರುವಾಗ ಆತನ ಮೇಲೆ ಕೇಡು ಆಸ್ಪದ ಬಂದಾಗ ಯೇಸು ಸ್ವಾಮಿಗೆ ತಪ್ಪಿಸುವುದಕ್ಕಾಗಿ ಯೇಸಪ್ಪನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಆತನಿಗೆ ಸ್ಪಷ್ಟವಾಗಿ ತಪ್ಪಿಸಲತನ ಪ್ರೇರೆ. ಒಂದ್ ವೇಳೆ ಆ ಯೇಸು ಕ್ರಿಸ್ತನಿಗೆ ಯಾವ ತರ ಭೂಲೋಕಕ್ಕೆ ದೇವರು ಕಳಿಸಿ ಯಾವ ತರ ರಕ್ಷಿಸೇನೋ, ನೀನು ಆತನ ಮಗಳು ಆತನ ಮಗನಾಗಿದ್ದಿನ ಕಾರಣ ನೀನು ಕೂಡ ರಕ್ಷಿಸಲತನ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ. ಆತನ ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಕೊಂಡ್ರೆ ರಜೆ ಕೈ ತೋರ್ತದೆ. ಆತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಕೊಂಡು ಆಮೇಲೆ ಈ ದಿನ ಹಿಡಿದು ದೇವರಿಗೆ ರಕ್ಷಿಸ್ಲತ್ತ. ಈ ದಿನ ಹಿಡಿದು ಈ ಕ್ಷಣ ನಿಮಿಷ ಸೆಕೆಂಡ್ ಹಿಡಿದು ದೇವರಿಗೆ ರಕ್ಷಿಸ್ಲತ್ತಂತ ಪ್ರೇರೆ. ಅಥವಾ ಯಾವ ದಿನ ನೀ ನಂಬಿದಿ, ಯಾವ ದಿನ ರಕ್ಷಣೆ ಹೊಂದಿದಿ, ಯಾವ ದಿನ ದೀಕ್ಷಾಸ್ನಾನ ಹೊಂದಿದಿ, ಆ ದಿನ ಹಿಡಿದು ರಕ್ಷಣೆ ಬೇರೆ ನಿನ್ ಸುತ್ತಮುತ್ತದ ಪ್ರೇರೆ. ನೀ ಎಲ್ಲದೂ ಕೂಡ ಹೆದರ್ತಕ್ಕಂಥನಾಗಿಲ್ಲ, ಎಲ್ಲದೂ ಕೂಡ ಭಯಪಡ್ತಕ್ಕಂಥರಾಗಿಲ್ಲ. ಒಬ್ಬರಿಗೆ ಕಳಿಸ್ಲತನ ದೇವರನ್ನು ಸದಾಕಾಲ ರಕ್ಷಿಸುವುದಕ್ಕಾಗ್ತದೆ. ಅದಕ್ಕ ಯೇಸಪ್ಪನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಈ ಮಗನಿಗೆ ರಕ್ಷಿಸು, ಈಗ ನೀವು ಓಡಿ ಹೋಗು ಆ ಪ್ರಾಂತ, ಐಗುಪ್ತ ಪ್ರಾಂತ ನೀವು ಓಡಿ ಹೋಗಿ ಎಂಬುದಾಗಿ ಸ್ಪಷ್ಟವಾಗಿ ಯೇಸಪ್ಪನಿಗೆ ದೇವರು ದೂತನ ಮುಖಾಂತರವಾಗಿ ಕಳಿಸ್ಲತನ ಪ್ರೇರೆ. ಎಷ್ಟು ವಿಷಯ ಕೇಳಿದೀವಿ ಈಗ? 2 ವಿಷಯ. ಮೊದಲನೇದು ಯೇಸಪ್ಪನಿಗೆ ಕನಸಲ್ಲಿ ಕಾಣಿಸ್ಕೊಂಡು ಏನಂದನ ಎದರ ಬೇಡ ಅಂತೇಳಿ ಎಚ್ಚರಿಸ್ತಾನೆ. ಎರಡನೇದಾಗಿ ಆ ಮಗನಿಗೆ ತಪ್ಪಿಸಿ ನೀ ಕಾಪಾಡು ಎಂಬುದಾಗಿ ಇಲ್ಲಿಂದ ಓಡಿ ಹೋಗ ಅಂತೇಳಿ ಏನ್ ಮಾಡ್ತಾನ ಕಳ್ಸತಾನ. ಯಾಕಂದ್ರೆ ಮರಣ ಅಪಾಯ ಆ ಮಗು ಮೇಲೆ ಅದೇ ಎಂಬುದಾಗಿ ತಿಳ್ಕೊಂಡು ದೇವ್ರ ಏನ್ ಮಾಡ್ತಾನ ತಪ್ಪಿಸಿ ಕಾಪಾಡತಾನ ಮರಣದಿಂದ. ಮೂರನೇದು ನೋಡೋಣ ನಾವು ಸ್ಪಷ್ಟವಾಗಿ ಮತ್ತೆ ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನ. ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನ ಕನಸಿನಲ್ಲಿ ಕಾಣಿಸಿಕೊಂಡು 20 ನೀನು ಎದ್ದು ಕೂಸನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರಾಯೇಲ ದೇಶಕ್ಕೆ ಹೋಗು, ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದವರು ಸತ್ತು ಹೋದರು ಎಂದು ಹೇಳಿದನು ಎಂಬುದನ್ನು ನೋಡ್ತೇವೆ ಪ್ರಿಯರೇ. ಇಲ್ಲಿ 3ನೇ ಕನಸಿನಲ್ಲಿ ಏನ್ ಹೇಳ್ತಾನೆ ದೇವರು ಯೇಸಪ್ಪನಿಗೆ? ಏನ್ ಹೇಳ್ತಾನ್ರಿ? ಆ ಕೂಸಿನ ಪ್ರಾಣವನ್ನು ತೆಗೆಯಬೇಕಂದವನು ಸತ್ತೋಗ್ಯಾನ ಅಂತ ಹೇಳ್ತಾನೆ ಪ್ರಿಯ ಸ್ಪಷ್ಟವಾಗಿ. ಮತ್ತು ಒಂದು ಮಾತಾಡುತ್ತೆ, ಕೋಳಿ ಒಂದು 10 ಮರಿ ತೆಗೆದ ಅಂತ ಹೇಳಿ, ಒಂದು 10 ಮರಿ ಕೋಳಿ ತೆಗೆದ. 10 ಮರಿ ಆ ಕೋಳಿ ಸುತ್ತಮುತ್ತನೇ ಮೈತಾವ ಪ್ರೇರೆ ಅಲ್ಲ ರೀ. 10 ಮರಿಗಳೆಲ್ಲ ಆ ಕೋಳಿ ಸುತ್ತಮುತ್ತನೇ ಮೈತಾವ. ಕೆಲವೊಂದು ನಿಮಿಷದಲ್ಲಿ ನೋಡ್ತೇವೆ ಒಂದು ಮರಿ ತಪ್ಪಿಸಿ ಸ್ವಲ್ಪ ಮುಂದೋಗ್ಲಕ್ಕ ನೋಡ್ತದ, ಮ್ಯಾಲ ಒಂದು ಮರಣ ತೋತಾನ, ಅಂದ್ರೆ ಅದಕ್ಕೆ ಮರಣದಲ್ಲಿ ಆಗ್ತಕ್ಕಂಥವ್ನು, ಅದಕ್ಕೆ ಹಿಡ್ಕೊಂಡು ಹೋಯ್ತಕ್ಕಂಥವ್ನು, ಅದಕ್ಕೆ ಎತ್ಕೊಂಡು ಹೋಯ್ತಕ್ಕಂಥವ್ನು ಆಕಾಶದಲ್ಲಿ ತಿರ್ಗಿರ್ತಕ್ಕಂಥ ಪ್ರೇರೆ. ಹದ್ದು ಅಥವಾ ಕಾಗೆ ಅಥವಾ ಯಾವ್ದಾದ್ರು ಪಕ್ಷಿ ಆಕಾಶದಲ್ಲಿ ನೋಡಿ ಗುಡಿಡ್ತಾ ಅದು ಒಂದ್ ವೇಳೆ ಹೊಂಟದಂದ್ರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ತನ್ನ ಮರಿ ರಕ್ಷಿಸಲು ಪ್ರೇಮ. ಒಂದ್ ವೇಳೆ ಆಕಾಶದಲ್ಲಿ ಕಾಣುತ್ತಂದ್ರ ತನ್ನ ಮಕ್ಕಳಿಗೆಲ್ಲ ತನ್ನ ಪಂಕದ ಹಾಕೋದು ರಕ್ಷಿಸಲು ಪ್ರೇಮ. ಒಂದ್ ವೇಳೆ ಮ್ಯಾಲಿನ
ಹಿಡ್ಕೊಂಡು ಹೋಗ್ಲಕ್ ಸಿಗ್ಲಕ್ಕಂದ್ರ ತನ್ನ ಪ್ರಾಣವನ್ನು ಈ 9 ಮರಿಗಳು ತನ ಬಿಟ್ಕೊಟ್ಟು ಒಂದು ಮರಿಗೆ ಅದು ಒಂದರಿಗೋಸ್ಕರ ಹಾರಿ ಅದಕ್ಕೊಂದು ಪ್ರಾಣ ತ್ಯಾಗ ಮಾಡಿ ಕೂಡ ಪ್ರಯತ್ನ ಪಡ್ತು ಪ್ರೇರಿ. ದೇವರ ಉದ್ದೇಶ, ದೇವರ ಆಲೋಚನೆ ಕೂಡ ಅದೇ ಪ್ರೇರಿ. ಒಂದು ವೇಳೆ ನಿನ್ನ ಶರೀರ ಹಾನಿದ, ನಿನ್ನ ಕುಟುಂಬ ಹಾನಿದ, ನಿನ್ನ ಪ್ರಾಣ ಹಾನಿದ, ನಿನಗೆ ಹಾಳು ಮಾಡ್ಬೇಕೆಂಬ ಉದ್ದೇಶ ಜನರದ, ನಿನ್ನ ನಾಶ ಮಾಡ್ಬೇಕೆಂಬ ಜನರ ಉದ್ದೇಶದ, ಆದರೆ ಆ ಜನರಿಗೆ ಎದುರಿಸತಕ್ಕಂಥವನು ಯಾರು? ದೇವರ ಪ್ರೇರಿ. ನೋಟು ಅಲ್ಲಿ ವಿರೋಧವಾಗಿರ್ತಕ್ಕಂಥವನು ಸತ್ವದಲ್ಲಿ ಸ್ಪಷ್ಟವಾಗಿ ಯಾವ ರಾಜ್ಯವನ್ನು ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿತ್ತು ಆ ರಾಜ್ಯ ಅಧಿಕಾರನೇ ಸತ್ವಗನ್ ಪ್ರೇರಿದೆ. ಅಲ್ಲಿ ಯೇಸು ಸ್ವಾಮಿಗೆ ಬದುಕಲಕ್ಕ ಯಾವುದು ಭಯವಿಲ್ಲ. ಯೇಸು ಸ್ವಾಮಿಗೆ ಲೋಕದಲ್ಲಿ ಸುವಾರ್ತೆ ಪ್ರಕಟಿಸಲಕ್ಕೆ ಯಾವುದು ಭಯವಿಲ್ಲ. ಯೇಸು ಸ್ವಾಮಿಯ ಕುಟುಂಬದಿಂದ ಹೊರಗೆ ತಿರುಗುವುದಕ್ಕಾಗಿ ಯಾವುದು ಭಯವಿಲ್ಲ ಪ್ರಿಯರೇ. ಅದೇ ತರ ನಿನ್ನ ಮೇಲೆ ವಿರೋಧವಾಗಿರ್ತಕ್ಕಂಥ ಪ್ರತಿ ಒಂದು ವಿಷಯ, ನಿನ್ನ ಮೇಲೆ ವಿರೋಧವಾಗಿರ್ತಕ್ಕಂಥ ಪ್ರತಿ ಒಂದು ನಿನ್ನ ಶರೀರದ ದೇವರು ಮುಗಿಲತ್ತನ ಪ್ರೇರಿ, ನಿನ್ನ ಕುಟುಂಬದ ದೇವರು ಮಾಡ್ಲತ್ತನ ಪ್ರೇರಿ, ನಿನ್ನ ಮನೆಯಿಂದ ದೇವರು ಮಾಡ್ಲತ್ತನ ಪ್ರೇರಿ, ನಿನ್ನ ಜೀವಿತದ ದೇವರು ಮಾಡ್ಲತ್ತನ ಪ್ರೇರಿ. ನಿನಗೆ ಹಾಳು ಮಾಡ್ಬೇಕು, ನಾಶ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ತಿರುಗ್ತಕ್ಕಂಥ ಪ್ರತಿ ಒಂದು ನಿನ್ನಿಂದ ತೆಗೆದು ದೇವರೇ ಮಾಡತನ ಮುಂದಕ್ಕೆ ಓಡಿಸ್ಲತ್ತನ ಪ್ರೇರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನೀನು ಆತನ ಸನ್ನಿಧಿಯಲ್ಲಿ ಒಂದು ಅದ್ಭುತ ಪಾತ್ರನಾಗಿ, ಒಂದು ಅದ್ಭುತ ಪಾತ್ರರಾಗಿ ನೀನು ಜೀವಿಸ್ತಿ ಅಂದ್ರ ನಿನ್ನನ್ನು ಎದುರಿಸ್ಲಾಕ ಯಾರಿಂದ ಆಗಲ್ಲ ಪ್ರೇರಿ. ಆಯ್ತದೇನ್ರಿ? ಆಯ್ತದ್ರಿ? ನಿನ್ನ ಎದುರಿಸ್ಲಾಕ ಯಾರಿಂದ ಆಯ್ತದ? ಆಗಲ್ಲ. ನೀನು ಆತನ ಸನ್ನಿಧಿಯಲ್ಲಿ ಇರುವಾಗ ನಿನಗೆ ಎದುರಿಸ್ಲಾಕ ಯಾವುದು ಸಾಧ್ಯ ಇಲ್ಲ ಪ್ರೇರಿ. ಅದಕ್ಕ ಏಷ್ಯನ ಬರೆದ ಗ್ರಂಥ 54ನೇ ಅಧ್ಯಾಯ 17ನೇ ವಚನ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲ್ಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸಧರ್ಮ ಫಲವು ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಅಲ್ಲಿ ಯೇಸು ಸ್ವಾಮಿಗೆ ಆ ಮರಣದ ಸ್ಥಿತಿಯಲ್ಲಿ ತಪ್ಪಿಸ್ತಕ್ಕಂಥವ್ರು ಯಾರು? ಯೆಹೋವನೇ. ಯೆಹೋವ ದೇವರು ಸ್ಪಷ್ಟವಾಗಿ ಒಂದು ದೂತನಿಗೆ ಕಳಿಸಿ ಸಿದ್ಧಪಡಿಸಿ ಅಲ್ಲಿ ಸ್ಪಷ್ಟವಾಗಿ ಏಸಪ್ಪನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಏಸಪ್ಪನಿಗೆ ಹೇಳತನ, ನಿನ್ನನ್ನು ಸಾಯಿಸ್ತಕ್ಕಂಥವನು ಈಗ ಬದುಕಿಲ್ಲ, ಆತನು ಸತ್ತೋಗ್ಯಾನ. ನಿನ್ನ ಮಗನಿಗೆ ನೀನು ನಿನ್ನ ಕುಟುಂಬವನ್ನು ತೆಗೆದುಕೊಂಡು ಬೆತ್ಲೆಹೇಮ್ ಪ್ರಾಂತಕ್ಕೆ ನೀನು ತಿರುಗಿ ನೀವು ಇಸ್ರಾಯೇಲ್ ಪ್ರಾಂತಕ್ಕೆ ಹೋಗಿದ್ನಿ ಅಂತೇಳಿ ಸಮಾಧಾನ ಕಳಿಸ್ತಾನ ಪ್ರೇರೆ. ಅದೇ ತರ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಕೂಡ ಜಯಿಸಲು. ಯಾಕಂದ್ರೆ ಯೇಸು ಸ್ವಾಮಿ ಮೇಲೆ ಯಾವ ಆಯುಧಗಳು ಜಯಿಸಿಲ್ಲ, ಯಾವ ಕುತಂತ್ರಗಳು ಜಯಿಸಿಲ್ಲ, ಯಾವ ದುಷ್ಟನ ಶಕ್ತಿಗಳು ಜಯಿಸಿಲ್ಲ. ಅದೇ ತರ ಯೇಸು ಸ್ವಾಮಿ ಮಗಳು ನೀ ಇದ್ದಾಗ ಯಾವ ಆಯುಧ ಕೂಡ ನಿನ್ನ ಮೇಲೆ ಕೂಡ ಜಯಿಸ್ಲಕ್ಕ ಆಗಲ್ಲ ಪ್ರಿಯರೇ. ಅಯ್ಯೋ ಪಾಸ್ಟರ್ ಸಾಬ್ರು ಹೇಳಿ ಯಾವ ಆಯುಧ ಜಯಿಸ್ಲಕ್ಕ ಆಗ್ಲತ್ತಿಲ್ಲ ಅಂತ ಹೇಳ್ಯಾರ. ನೋಡ್ರಿ ಬಸ್ಸಿನ ಮುಂದಿರ್ತಾ ಬಸ್ ನನಗೆ ಹೊಡಿತದಿಲ್ಲ ಅಂದ್ರ ಬಸ್ ನನಗೆ ಕಂಪಲ್ಸರಿ ಹೊಡಿತು ಪ್ರಿಯರೇ. ಅಯ್ಯೋ ಗಾಡಿ ಉಂಟದ ಯೇಸೊಮ್ಮೆ ಗಾಡಿಗೆ ಬೈಕ್ ನಿಂದ್ರಸಲ್ಲ, ಹ್ಯಾಂಗ್ ನಿಂದ್ರಸಲ್ಲ, ನನ್ನ ಕಾಪಾಡ್ತಂದ ನಿಂದ್ರಸಲ್ಲ ಅಂತೇಳಿ ರನ್ನಿಂಗ್ ದಾಗ ಬರ್ತಕ್ಕಂಥ ಬೈಕ್ ಮೇಲೆ ಸಡನ್ ಆಟ ನಿಂತೆ ಅಂದ್ರ ಬೈಕ್ ನಿಂಗೆ ಹೊಡಿತದ್ರ ಹೊರತು ಬೈಕ್ ನಿನ್ನ ತಪ್ಪಿಸ್ಲಕ್ಕ ಆಗಲ್ಲ ಪ್ರಿಯ. ಒಂದ್ ವೇಳೆ ನೀನಾಗಿ ಮಾಡ್ತಕ್ಕಂಥ ಕಾರಣ, ಒಂದ್ ವೇಳೆ ದೇವರಲ್ಲಿದ್ದು ನಿನ್ನ ಆತ್ಮ, ನಿನ್ನ ಪ್ರಾಣ, ನಿನ್ನ ಶರೀರವೆಲ್ಲ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನ ಚಿತ್ತದಂತೆ ನಡೆದಿ ಅಂದ್ರ ನಿನ್ನನ್ನು ಎದುರಿಸಲು ಯಾವ ಆಯುಧವು ಜಯಿಸದು. ನಿನಗೆ ಯಾವ ಆಯುಧ ನಿನ್ನ ಮೇಲೆ ಜಯಿಸೋದು? ಕೆಲವೊಬ್ರು ಕ್ರಿಸ್ತವ್ರು ಹೇಳ್ತಾರೆ ಏನಂತ, ನನ್ ಬಗ್ಗೆ ಹುಚ್ಚು ಕ್ರಿಸ್ತವ್ರು, ಐದು ಸಾಬ್ರೆ ಬಹಳ ಭಾನುಮತಿ ಮಾಡ್ತಾರೆ, ನಮಗ ಬಹಳ ಭಾನುಮತಿ ಭಯಂಕರ ಭಾನುಮತಿ, ನಾವು ಮುಂದಕ್ಕೆ ಹೋಗ್ಬಾರ್ದು ಎಂಬುದಾಗೆ ನಮಗ್ ಮಾಡತಾನೆ. ನೀನೇ ಅವ್ರಿಗೆ ಮಾಡತ್ತೆ ಅನ್ಕೋತೇನೆ, ಸ್ಪಷ್ಟ ನೀನೇ ಅವ್ರಿಗೆ ಭಾನುಮತಿ ಮಾಡತ್ತೆ ಅಂತ ತಿಳ್ಕೊತಾನ. ಯಾಕೆ ಗೊತ್ತದನ? ಕ್ರಿಸ್ತನ ಮಗಳಾಗಿ ಇದ್ದಾಗ ಯಾವ ಆಯುಧವು ನಿನ್ನ ಮೇಲೆ ಜಯಿಸ್ಲಾಕ ಸಾಧ್ಯ ಇಲ್ಲ, ಯಾವ ಕುತಂತ್ರಗಳು ನಿಮ್ಮ ಮೇಲೆ ಜಯಿಸ್ಲಾಕ ಸಾಧ್ಯ
ಸಾಧ್ಯ ಇಲ್ಲ. ಯಾ ಮಂತ್ರ, ಯಾ ದುರಾತ್ಮ, ಯಾ ಸೈತನ ಅಧಿಕಾರ, ಯಾ ಬಿಡಿಸ್ತಕ್ಕಂಥ ಆತ್ಮ ನಿನ್ನ ಮೇಲೆ, ನಿಮ್ಮ ಮನೆ ಮೇಲೆ ಬರ್ಲಕ್ ಸಾಧ್ಯ ಇಲ್ಲ. ಯಾಕ? ನಿನಗ ಹಾಳು ಮಾಡ್ತಕ್ಕಂಥವ್ರಿಗೆ ಆಲ್ರೆಡಿ ದೇವ್ರೇನ್ ಮಾಡ್ಯಾನ? ದಬಶಕನ್ ಪ್ರೇರಿ. ನಿನಗೆ ನಾಶ ಮಾಡ್ತಕ್ಕಂಥವ್ರಿಗೆ ಆಲ್ರೆಡಿ ದೇವ್ರೇನ್ ಮಾಡ್ಯಾನ? ಅವ್ರಿಗೆ ದಬಶಕನ್. ಯೇಸು ಕ್ರಿಸ್ತನಿಗೆ ಹಾಳು ಮಾಡ್ಬೇಕೆಂಬನಿಗೆ ದಬಶನ ಅಥವಾ ಇಲ್ಲ? ಆತನಿಗೆ ಮುನ್ನಾಗ ಹಾಕ್ಯಾನ ಅಥವಾ ಇಲ್ಲ? ಹಲ್ಲೆಲೂಯಾ. ಎಲ್ಲಿದ್ದೇನೆ? ಯೇಸುವಿಗೆ ಹಾಳು ಮಾಡ್ಬೇಕು, ನಾಶ ಮಾಡ್ಬೇಕಂಬರಿಗೆ ಮುನ್ನಾಗ ಹಾಕ್ಯಾನ ಅಥವಾ ಇಲ್ಲ? ದೇವರು ಹಾಕ್ಯಾನ ಇಲ್ಲ? ಹಾಕ್ಯಾನ ಪ್ರೇರಿ. ನೀನು ಕೂಡ ವಿರುದ್ಧವಾಗಿ ಹೇಳ್ತಕ್ಕಂಥ ಪ್ರತಿಯೊಂದು ಬಾಯಿ ಬಂಧಿಸಲ್ಪಡ್ತವ ಪ್ರೇರಿ. ನೀನು ವಿರುದ್ಧವಾಗಿರ್ತಕ್ಕಂಥ ಪ್ರತಿಯೊಂದು ನಾಲ್ಗೆಗಳು ಬಂಧಿಸಲ್ಪಡ್ತಾವ ಪ್ರೇರಿ. ನೀನು ವಿರುದ್ಧವಾಗಿರ್ತಕ್ಕಂಥ ಪ್ರತಿಯೊಂದು ಸೈತನ ಅಧಿಕಾರ, ಮರಣಕರ ವ್ಯಾಧಿ, ಮರಣಕರ ಕುತಂತ್ರಗಳು, ಹಾಳು ಮಾಡ್ತಕ್ಕಂಥ, ನಾಶ ಮಾಡ್ತಕ್ಕಂಥ ಆತ್ಮಗಳಿಗೆ ಸ್ಪಷ್ಟವಾಗಿ ದೇವರು ಬಂಧಿಸನ್ ಪ್ರೇರಿ. ಎಲ್ಲದರ ಮೇಲೆ ನೀ ಜಯವಂತಿ ಪ್ರೇರೆ. ಅದಕ್ಕ ಮೂರನೇ ನೋಡ್ತೇವೆ ನಾವು, ಕನಸಿನಲ್ಲಿ ಏಸೇಪನಿಗೆ ದೇವರು ಕಾಣಿಸಿಕೊಂಡು ಅಲ್ಲಿ ಏನ್ ಹೇಳ್ತಾನ? ಆ ಕೂಸಿಗೆ ಸಾಯಿಸಬೇಕಂದವನು ಸತ್ವಗೆನ ಅಂತ ಹೇಳ್ತಾನ ಪ್ರೇರೆ. ಹಲ್ಲೆಲೂಯಾ. ದೊಡ್ಡ ಚಪ್ಪಾಳೆ ದೇವರ ಮಹಿಮೆ ಆಗಲಿ. ಮತ್ತು ನೀನು ಆತನ ಕೂಸಿದ್ದಾಗ ನಿನ್ನ ಮೇಲೆ ಏನೋ ಒಂದು ಅಪಾಯ ಉಂಟದ ದೇವ್ರು ನೋಡ್ತಾನ, ಕಣ್ಣಿ ನೋಡ್ತಾನ. ಹಲ್ಲೆಲೂಯಾ. ನೋಡ್ತಾನ್ರಿ? ನೋಡ್ತಾನೆ? ಯಾರು ನೋಡ್ಲಕ್ಕಾಗಲ್ಲ, ನೋಡ್ಲಕ್ಕಾಗಲ್ಲ. ಒಂದು ಕೂಸಿಗೆ, ಸಣ್ಣ ಕೂಸು ಅನ್ಕೋರಿ, 2 ದಿನ ಕೂಸು, 3 ದಿನ ಕೂಸು, 5 ದಿನ, 10 ದಿನ ಕೂಸು, 1 ತಿಂಗಳು, 2 ತಿಂಗಳ ಕೂಸು, ವರ್ಷ 2 ವರ್ಷದ ಕೂಸು, ಏನೋ ಒಂದು ಅಸ್ವಸ್ಥ ಬಿದ್ದೈತದ, ಹಾಸ್ಪಿಟಲ್ಕ ಡಾಕ್ಟರ್ಗಳು ತೆಗೆದುಕೊಂಡ್ತೇವೆ. ಆ ಡಾಕ್ಟರ್ ಕೂಸಿಗೆ ಹೊಡಿತಾನೆ. ಇಲ್ಲಿದು ನರ ಸಿಗುತ್ತಂದ್ರ ಏನೋ ಇಂಜೆಕ್ಷನ್ ಏನೋ ಹಚ್ಲಕ್ಕ ಅಥವಾ ಗುಳ್ಳು ಹಚ್ಲಾಕ ನರ ಸಿಗೋದ್ರ ಕೂಸಿಗೆ ಹೊಡಿತಾನೆ. ಹೊಡೆದಾಗ ತಾಯಿ ಮನಸ್ಸು, ತಂದೆ ಮನಸ್ಸು, ತಾತ ಅಜ್ಜನ ಮನಸ್ಸು ಎಷ್ಟು ಹೋಯ್ತದ್ರಿ? ಹೋಯ್ತಾರ? ನಿಮ್ ಕಣ್ಣಲ್ಲಿ ಬಂದಾಗಲ್ಲ ಮಕ್ಕಳ ಮೇಲೆ ಸಣ್ಣ ವಯಸ್ಸು 8 ದಿನ 10 ದಿನ ಕೂಸು, 15-20 ದಿನ, ತಿಂಗಳು 2 ತಿಂಗಳ ಕೂಸು, ವರ್ಷದ ಕೂಸು ಮೇಲೆ ನರ ಸಿಗೋಗ ರೋಗದಲ್ಲಿ ಬಿದ್ದಾಗದ ಪಟ್ಟು ಬಡಿರತ್ತ ನರ್ಸ್. ಆಕೆಗೆ ಹೀಗೆ ಆಕೆಗೆ ಉತ್ಕೆ ದಬಾಸೆಗಳ ನಮ್ಮ ಸಿಟ್ಟು ಬರ್ತದಲ್ಲ. ಯಾನ್ ಸುತ್ತಲದಿದೇವ ಕೂಸದ ನೋಡ್ ಕೂಸದ ಎಂಬುದಾಗಿ ಸಿಟ್ಟು, ಭಯಂಕರ ಸಿಟ್ಟು ಬರ್ತದೆ. ಕಡೆಗೆ ಏನು ಮಾಡ್ಲಕ್ಕ ಆಗಲ್ಲ. ಅದೇ ತರ ಕ್ರಿಸ್ತನ ಮಗನು ನೀ ಇದ್ದಾಗ ನಿಮ್ಮಲ್ಲಿ ಯಾವುದೇ ಒಂದು ದುಶ್ಶಕ್ತಿ ಬಂದು ನೀವು ಚುಸ್ಲತ್ತಂದ್ರ ದೇವ್ರ ಮುಂದೆ ಕೊಡ್ತಾನ? ದೇವ್ರ ಮುಂದೆ ಕೊಡ್ತಾನೆ ಮಾಡಲ್ಲ ಪ್ರಿಯ. ಅದಕ್ಕ ಜೀವವಿರಲಿ, ಮರಣವಿರಲಿ, ವ್ಯಾಧಿ ಇರಲಿ, ರೋಗ ಇರಲಿ, ಕಷ್ಟ ಇರಲಿ, ಸಂಕಷ್ಟ ಇರಲಿ, ವೇದನೆ ಇರಲಿ, ಚಿಂತೆ ಇರಲಿ, ಗೋಳಾಟ ಇರಲಿ, ಏನೇ ಇರಲಿ, ಕರ್ತನ ಕಡೆ ಸಂಪೂರ್ಣವಾಗಿ ನಾವು ತೆಗೆದುಕೊಂಡು ಆತನಿಗೆ ಸ್ತುತಿ ಅರ್ಪಣೆಯನ್ನು ಮಾಡಿ ಆತನ ಸನ್ನಿಧಿಯಲ್ಲಿ ನೀತಿವಂತನಾಗಿ ನಾವು ಬೆಳೆದು ನಾವು ಬಲ ಹೊಂದುವುದಾದರೆ ಯಾವುದು ಅಪಾಯ ನಿಮ್ಮ ಮೇಲೆ ಜಯಿಸ್ಲಾಕ ಸಾಧ್ಯ ಇಲ್ಲ ಪ್ರಿಯರೇ. ಯಾಕೆ ಕುತಂತ್ರಗಳು ನಿಮ್ಮ ಮನೆ ಮೇಲೆ ಬರ್ಲಾಕ ಸಾಧ್ಯ ಇಲ್ಲ. ಏಸಪ್ಪನಿಗೆ ಕನಸಿನಲ್ಲಿ ಮೊದಲನೇದು ಕಾಣಿಸಿಕೊಂಡು ಅಂಜಬೇಡ ಅಂತ ಹೇಳ್ತಾನ. 2ನೇದು ತಪ್ಪಿಸಿ ಕಾಪಾಡ ಅಂತ ಹೇಳ್ತಾನ. 3ನೇದು ಆ ಕೂಸಿಗೆ ಮರಣವನ್ನು ಮಾಡ್ತಕ್ಕಂಥನು ಆಲ್ರೆಡಿ ಸತ್ತೋಗ್ಯಾನ. ನೀನು ಸುಖವಾಗಿ ಸಂತೋಷವಾಗಿ ನೀವು ಹೊಂದಕ್ಕಂಥ ಪಟ್ಟಣಕ್ಕೆ ಪ್ರಾರ್ಥಕ ಹೋಗು ಎಂಬುದಾಗಿ ಹೇಳ್ತಾನೆ. ಈ 3 ವಿಷಯವಾಗಿರ್ತಕ್ಕಂಥ ವಾಕ್ಯ ದೇವರು ನಿಮ್ಮೆಲ್ಲರ ಜೀವಿತಕ್ಕ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿರ್ಲಿ. ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಂದೆ ಹೋಗಲಿ. ಕಣ್ಮುಚ್ಚುವುದಕ್ಕಿಂತ ಮುಂಚೆ ಮೊದಲನೇ ಸೆಂಟೆನ್ಸ್ ಏನ್ ಕೇಳಿದ್ವಿ ನಾವು? ಮೊದಲನೇ ಕೇಳಿದೆವು ಏನ್ ಹೇಳೋಣ? ಕೂಸಿಗೆ ತಂದೆಗೆ ಎಸೆಪ್ಪನ್ ಹೇಳೋಣ ಅಂದಬೇಡ, ನೀ ಅಂದಬೇಡ, ಅಕ್ಕೇನ್ ತಪ್ಪ ಮಾಡಿಲ್ಲ, ಅಂದಬೇಡ, ನೀ ಸೇರಿಸ್ಕೊ ಅಂತ ಹೇಳ. 2ನೇದು ಹೇಳೋಣ, ಆ ಕೂಸಿಗೆ ತಪ್ಪಿಸಿ ಕಾಪಾಡು, ಕೊಡೋನೆ ಹೇಳ್ಕೊತ ಪಟ್ಟಣ ಕೊಡೋ ಅಂತೇಳಿ ಅಲ್ಲಿ ತಪ್ಪಿಸಿ ಕಾಪಾಡ ಅಂತ ಹೇಳ್ತಾನ. 3ನೇದು ಹೇಳ್ತಾನ, ಆ ಕೂಸಿಗೆ ಕೊಲ್ಲಬೇಕಂತ ಆಲ್ರೆಡಿ ಸತ್ತೋಗ್ಯಾನ. ಆತನ ಸತ್ತೋಗ್ಯಾನ, ನೀ ಭಯಪಡದ ಅವಶ್ಯಕತೆ ಇಲ್ಲ. ಸಮೃದ್ಧಿಯಿಂದ ಆ ಕೂಸಿಗೆ ಬೆಳೆಸಾಕ್ ಸರ್ ಅಂತೇಳಿ ಅಲ್ಲಿ ಕಸದನ್ ಪ್ರೇರಣೆ. ಈ ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕೆ ಇನ್ನೊಂದು ಸರ್ತಿ ಆಶೀರ್ವಾದವಾಗಿ, ಲಾಭವಾಗಿರಲಿ. ಕಣ್ಮುಚ್ಚ್ರಿ, ನಾವು ಪ್ರಾರ್ಥನೆಯಲ್ಲಿ ನಮ್ಮ ಪ್ರಾರ್ಥನೆ. ಒಂದು ವೇಳೆ ಇಲ್ಲಿವರೆಗ ನಿನ್ನ ಜೀವಿತದಲ್ಲಿ ಕೂಡ ಅನೇಕ ಚಿಂತೆಗಳಿದ್ದಿರ್ಬೋದು. ಅನೇಕ ಸರ್ತಿ ನೀ ಹೆದರಿಕೊಂಡು, ಅಯ್ಯೋ ನನ್ನ ಜೀವನ ಇಷ್ಟೇ, ಅಯ್ಯೋ ನನ್ನ ಕಥಾ ಮುಗಿದೋಯ್ತು, ನಾನು ಇಷ್ಟೇ,
ಅಯ್ಯೋ ನನಗೆ ಯಾರಿಲ್ಲ ಎಂಬುದ ಒಂದು ಉದ್ದೇಶ ನಿನ್ನದಾಗಿದ್ದಿರ್ಬೋದು ಪ್ರಿಯರೇ. ಆದರೆ ದೇವರು ಸ್ಪಷ್ಟವಾಗಿ ಹೇಳ್ತಾನ ಏನಂದ್ರೆ, ನೀನು ಅಂಜಬೇಡ, ನೀನು ಅಂಜಬೇಡ, ನೀನು ಹೆದರ್ತಕ್ಕಂಥ ಅವಶ್ಯಕತೆ ನಿನಗಿಲ್ಲ. ನಿನ್ನೊಳಗ ನಾನು ಇದ್ದು ಎಲ್ಲ ವಿಷಯದಲ್ಲಿ ನಾನು ಜಯ ಕೊಟ್ಟಿರುವುದಾಗಿ ದೇವರು ಹೇಳ್ತಾನೆ ಪ್ರಿಯರೇ. ಬೇರೆ ನಿಮ್ಮ ಕುಟುಂಬ ಚಿಂತೆ ಗೋಳಾಟ ಕಷ್ಟಕ್ಕೆ ಒಳಗಾಗಿರ್ಬೋದಾದ್ರೆ ನೀವು ಅಂಜತಕ್ಕಂಥ ಅವಶ್ಯಕತೆ ನಿಮಗಿಲ್ಲ ಪ್ರಿಯರೇ. ನೀವು ಕ್ರಿಸ್ತನ ಮಕ್ಕಳಾಗಿದ್ದರೆ ನೀವು ಅನ್ಸ್ತಕ್ಕಂಥ ಅವಕಾಶ ಇಲ್ಲ. ನೀವು ಯಾರೇ ಇರಲಿ, ದೇವರ ನಂಬಿಕೆ ವಿಶ್ವಾಸ ಇರುವುದಾದ್ರೆ ನೀವು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ದೇವರಿಗೆ ಭಯಪಡು, ದೇವರಿಗೆ ಅಧೀನವಾಗಿದ್ದು ನಾನೇ. ಏಷ್ಯಪ್ಪನಿಗ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳ್ತಕ್ಕಂಥ ದೇವರು ಗೊತ್ತಿನ ಕೂಡ ಸ್ಪಷ್ಟವಾಗಿ ಹೇಳ್ತಾನೆ. ಎರಡನೇದು, ಕೆಲವೊಂದು ವಿಷಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡ್ತಾನೆ ದೇವರು. ನಿನ್ನ ಮೇಲೆ ಹಾನಿಯಾದ ಅಸ್ಪದಾದ ದೇವರನ್ನು ತಪ್ಪಿಸ್ತಾನ. ನೀವು ಮಾಡ್ಬೇಕು ಅಂದ್ರೆ ಪ್ರತಿ ಉದಯಕಾಲ ನಿನ್ನ ಆತ್ಮ ನಿನ್ನ ಪ್ರಾಣ ಸ್ಥಿರ ದೇವರಿಗೆ ಒಪ್ಪಿಸ್ಕೊಡ್ಬೇಕು. ಪ್ರತಿ ಸಾಯಂಕಾಲ ನಿನ್ನ ಆತ್ಮ ನಿನ್ನ ಪ್ರಾಣ ದೇವರಿಗೆ ಒಪ್ಪಿಸ್ಕೊಡ್ತಕ್ಕಂಥದ್ದಾಗಿರ್ಬೇಕು. ಪ್ರತಿದಿನ ಪರಿಶುದ್ಧತೆಯಲ್ಲಿ, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಬೆಳಬೇಕು. ಸ್ಪಷ್ಟವಾಗಿ ಎಲ್ಲಿ ನಂಬಿಕೆ ಪರಿಶುದ್ಧತೆ ಅದನ್ನು ಅಲ್ಲಿ ಅಪನಂಬಿಕೆ ಆತ್ಮಗಳು ಬರ್ಲಕ್ಕೆ ಸಾಧ್ಯ ಇಲ್ಲ. ಆ ಸಂಬಂಧನ ಆತ್ಮಗಳು ಆ ಸ್ಥಳದಲ್ಲಿ ಸೇರ್ಲಕ್ಕೆ ಸಾಧ್ಯ ಇಲ್ಲ. ಬಂದ್ರು ಕೂಡ ನಿನ್ನ ಕಾಲಿನ ಕೆಳಗಿರ್ತವೆ ಪ್ರೇದ ಜ್ಞಾನ ಬರ್ಲಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಕೇಳಿದ ಅಪಾಯಗಳಿಂದ ತಪ್ಪಿಸಿ ನಡೆಸ್ತಕ್ಕಂಥ ದೇವರು ಪ್ರಿಯ. ಮೂರನೇ ನೋಡ್ತೇವೆ, ನಿನಗೆ ಹಾಳು ಮಾಡ್ಬೇಕೆಂಬರು, ನಾಶ ಮಾಡ್ಬೇಕೆಂಬರು ಒಬ್ಬರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದೆ ಎಂಬುದಾಗಿ. ಒಂದು ವೇಳೆ ನೀತಿವಂತನಾಗಿದ್ದ ಒಂದು ವೇಳೆ ಕ್ರಿಸ್ತನ ಮಗಳಾಗಿದ್ದ ನಿನ್ನ ಮೇಲೆ ಯಾವ ಆಯುಧಗಳು ಜಯಿಸಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಿನ್ನ ವಿರೋಧಿಗಳೆಲ್ಲ ಉಳಿಯಲ್ಪಡ್ತಾರೆ ಪ್ರಿಯರೇ. ನಿನಗೆ ಹಾಳು ಮಾಡ್ಬೇಕೆಂಬರು, ನಾಶ ಮಾಡ್ಬೇಕೆಂಬರು ಅವ್ರಿಗೆ ಬುದ್ಧಿ ಸ್ಪಷ್ಟವಾಗಿ ದೇವರೊಳಗೆ ಹಾಳು ನಾಶ ಮಾಡ್ತಾನೆ ಪ್ರಿಯರೇ. ದೇವರೇ, ಈ ಮಕ್ಕಳು ಮೂರು ವಿಷಯವಾಗಿ ಸಂದೇಶವನ್ನು ಕೇಳಿದ್ರಪ್ಪ. ಮೊದಲನೇದು ಅಂಜಬಾಡ ಎಂಬುದಾಗಿ, ಎರಡನೇದು ತಪ್ಪಿಸಿ ಕಾಪಾಡ ಎಂಬುದಾಗಿ, ಮೂರನೇದು ನಿನ್ನ ವಿರೋಧಿಗಳಿಲ್ಲ ಎಂಬುದಾಗಿ. ಈ ಮೂರು ವಿಷಯ ವಾಕ್ಯ ಮಕ್ಕಳು ಜೀವಿತಕ್ಕೆ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿ ಕರ್ತನೆ. ಈ ಪ್ರಾರ್ಥನೆಯಲ್ಲಿ ಯಾರು ಪಾಲ್ವಾಗಿದ್ದು, ಚಿಂತೆಗೆ ಒಳಗಾಗಿದ್ದು, ಹೆದರ್ತಕ್ಕಂಥವರಾಗಿದ್ದು, ಅಯ್ಯೋ ಮರಣಕರ ಸಮಸ್ಯೆ, ವ್ಯಾಧಿ, ಅಯ್ಯೋ ನನ್ನ ಜೀವಿತ ಇತ್ತು, ನಮ್ಮನ್ನು ಯಾರು ಕಾಪಾಡ್ತಾರೆ ಎಂಬ ಉದ್ದೇಶ, ದೇವರು ನಮ್ಮನ್ನು ಕಾಪಾಡ್ತಾನೆ ಸ್ಪಷ್ಟವಾಗಿ. ಆತರ ನಂಬಿಕೆ ವಿಶ್ವಾಸ ಇರ್ತಕ್ಕಂಥ ಮಕ್ಕಳಿಗೆ ಸದಾ ರಕ್ಷಣೆ ಇದೆ. ನಂಬಿ ದಿಕ್ಷಿಸನ ಮಾಡಿಕೊಳ್ಳುವ ರಕ್ಷಣೆ ಹೊಂದುವನು, ನಂಬದೆ ಹೋಗೋಣ ದಂಡನೆ ಕೊಡುತ್ತಾನೆ. ನೀನು ನಂಬಿದ ಕಾರಣ ಯಾವಾಗ ರಕ್ಷಣೆ ಹೊಂದಿದೆ, ನಿನ್ನ ಸುತ್ತಮುತ್ತಲ ಯಾವಾಗಲೂ ಆತನ ದೂತರಳಿಸಿ ನಿಲ್ಲಿಸಿ ನಿನ್ನ ರಕ್ಷಿಸಿ ಕಾಪಾಡ್ತಾನೆ ಪ್ರಿಯರೇ. ಎದುರ್ತಕ್ಕಂಥ ಅನ್ಸ್ತಕ್ಕಂಥ ಅವಕಾಶ ಇಲ್ಲ. ದೇವರಿಗೆ ಭಯಪಡು, ದೇವರ ಸನ್ನಿಧಿಯಲ್ಲಿ ಭಯಪಡು, ದೇವರಿಗೆ ಅಧೀನವಾಗಿ ನೋಡಿ ಜೀವಿತ ಅದ್ಭುತವಾಗಿ ಕೊಂಡೊಳ್ಳಲು ಸಾಧ್ಯ. ಕರ್ತನೆ, ಈಗ ನಿಮಗೆ ಮಹಿಮೆ ಆಗ್ಲಿ, ನಿಮ್ಮ ಘನತೆ ಆಗ್ಲಿ, ಅದ್ಭುತವಾಗಿ ಉನ್ನತ ದೇವ್ರೆ ಈ ವಾಕ್ಯದೊಟ್ಟಿಗೆ ಮಕ್ಕಳಿಗೆ ಮಾತಾಡಿದೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ವಾಕ್ಯ ಮಕ್ಕಳು ಜೀವಿತದಲ್ಲಿ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿರ್ಲಿ ಅಪ್ಪ ಕರ್ತನೆ. ಇನ್ನು ಮುಂದೆ ಯಾವುದು ಕುಂದು ಕೊರದೆ ಕುತಾಂತ್ರಗಳಿಗೆ ಮಕ್ಕಳ ಬರ್ಲಕ್ಕೆ ಸಾಧ್ಯ ಇಲ್ಲ ದೇವ್ರೆ. ನಿನ್ನ ಪ್ರಸನ್ನತೆ ತುಂಬಿಸು ಅಪ್ಪ ಕರ್ತನೆ. ಇವಾಗ ಸಮಯದಲ್ಲಿ ವಾಕ್ಯದೊಟ್ಟಿ ನಮ್ಮೆಲ್ಲರಿಗೆ ಮಾತಾಡಿದಿ, ನೀವು ಸರಿಪಡಿಸಿದಿ, ನಿಮ್ಗೆ ಸ್ತೋತ್ರ. ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ಬೆಲೆ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇನ್ನು ಮುಂದೆ ನಿಮ್ಮ ಚಿತ್ತವೇ ನೆರವೇರಿಸಿರಿ ಎಂಬುದಾಗಿ ಶಿವಳೇಶ್ವರ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.